श्रीगुरुभ्यो नमः। हरि ओम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं कृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो योगसिंहः परो हरिः नृसिंहोपासकं नित्यं तं नृसिंहं भजे। सच्चिदानन्दशिवानन्दभारत्यभिधानयतीन्द्रान् ज्ञानिधीं मन्त्रनिधिं सदात्मनिष्ठान् भजे मानवतं प्रभुपान्। सदात्मध्यानि निरतं विषयेभ्यः परं सुखम् शास्त्रे विज्ञातं चंद्रशेखर भारती वेदिनं महापुरुषं दैवदाय क्षमानि ससौन्दर्यं विद्यातीर्थगुरुं भजे। अज्ञानां जानन्तीर्थं विद्यातीर्थं विवेकिनं सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखर भारती। नमः श्री नमामि यामिनीनाथ लेखालङ्कृतकुन्तलां भवानीं भवसन्तापनिर्वापण सुधानदी। नमः श्री शङ्करानन्द गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरद्वन्द्वसेवा निर्मलचेतसाम् उपबोधाय तत्त्वस्य विवेकोऽयं विधीयते। ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಆತ್ಮ ಅನ್ನೋದು ನಮ್ಮ ಅನಾತ್ಮ ಅಂತ ಯಾವ್ದು ಪಂಚಕೋಶಗಳಿದೆಯೋ ಅನ್ನಮಯ ಕೋಶ, ಸ್ಥೂಲ ಶರೀರ, ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ ಕೋಶ, ಇಂದ್ರಿಯಗಳು ಸೇರುತ್ತೆ ಅದರಲ್ಲಿ, ಆಮೇಲೆ ಪಂಚ ಪ್ರಾಣಗಳು ಇರುತ್ತೆ ಅದರಲ್ಲಿ, ಆಮೇಲೆ ಮನೋಮಯ ಕೋಶ ಅಂತ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲವೂ ಇದೆಯಲ್ಲ, ಇವುಗಳ ಪೈಕಿ ಆತ್ಮ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವುಗಳನ್ನೆಲ್ಲವೂ ಕೂಡ ನಾವು ಆತ್ಮ ಅಂತ ತಿಳಿದಿದ್ದೀವಿ, ತಪ್ಪಾಗಿ ತಿಳಿದಿದ್ದೀವಿ. ಹಾಗಾಗಿ ಸರಿ, ಹಾಗಾದ್ರೆ ನಾವು ಇವುಗಳ ಪೈಕಿ ಯಾವ್ದನ್ನ ಆತ್ಮ ಅಂತ ಗುರುತಿಸೋದು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡುವಾಗ ಏನ್ ತುಂಬಾ ಸಾಮರ್ಥ್ಯ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇವುಗಳು ಯಾವುದು ಆತ್ಮ ಇವೆ ಅಲ್ಲ, ಆದ್ರೆ ಇವುಗಳೆಲ್ಲವೂ ಕೂಡ ಆತ್ಮನ ಒಂದು ಪ್ರಕಾಶವನ್ನು ಪಡ್ಕೊಂಡೇ ಇವುಗಳೆಲ್ಲ ಕೆಲಸ ಮಾಡ್ತಾ ಇರೋದು. ಆದ್ರೆ ಇವುಗಳು ಯಾವ್ದು ಆತ್ಮ ಅಲ್ಲ ಅಂತ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀವಿ. ಹಾಗಾಗಿ ಅಂತ ಒಂದು ಪ್ರಸಂಗ ನಾವು ಇವಾಗ ನೋಡ್ತಾ ಇರೋದು. ಸೊ ಅವಾಗ ಹೇಳ್ತಾ ಇದ್ದಾರೆ, ಸರ್ವಾರ್ಥಕರಣಂ ಬುದ್ಧಿದ್ವಾರಂ ಮಾತ್ರಂ ತಥೋ ಅಪರಂ ಧೀಹಿ ವಿಜ್ಞಾನಮಯ ತಸ್ಮಾತ್ ಚಿದಾಭಾಸೈಕ ವರ್ತಮನ ಅಂತ. ಅಂದ್ರೆ ಸರ್ವಾರ್ಥ ಕ್ರಮ ಅಂತ ಹೇಳಿದ್ರೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಲ್ಲ. ಅಂದ್ರೆ ಮೊದಲು ಏನಾಗುತ್ತೆ ಅಂದ್ರೆ ಇದೇ ಹೇಳ್ತಾರೆ ಅದನ್ನ, ಈ ಆತ್ಮ ಅಂತ ಸಾಕ್ಷಿ ಇದೆಯಲ್ಲ ಚೈತನ್ಯ, ಅದರ ಒಂದು ಪ್ರಕಾಶ ಮೊಟ್ಟ ಮೊದಲು ಅಂತಃಕರಣದಲ್ಲಿ ಸಿಗುತ್ತೆ. ಅದಕ್ಕೆ ಯಾಕಂದ್ರೆ ಅಂತಃಕರಣದಲ್ಲಿ ಪ್ರತಿಬಿಂಬ ತಗೊಳಕ್ಕೆ ಅದಕ್ಕೆ ಒಂದು ಸಾಮರ್ಥ್ಯ ಇದೆ, ಕನ್ನಡಿ ತರ. ಹಾಗಾಗಿ ಅಂತಃಕರಣ ಅತ್ಯಂತ ಸೂಕ್ಷ್ಮವಾಗಿರೋದು, ಶುದ್ಧವಾಗಿರೋದು ಬೇರೆ, ನ್ಯಾಚುರಲ್ ಆಗಿ. ಅದರಲ್ಲಿ ಆತ್ಮನ ಒಂದು ಚೈತನ್ಯ ಪ್ರಕಾಶ ಬಿದ್ದು ಅದರಿಂದ ಅಂತಃಕರಣಿಗೆ ಪಕ್ಕದಲ್ಲಿರೋ ಎಲ್ಲದಕ್ಕೂ ಸಿಗುತ್ತೆ ಅದು. ಆ ತರ ಆಗ್ತಾ ಇರೋದು ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜಡವೇ ಆಗಿರೋ ಅಂತಃಕರಣಕ್ಕೆ ಈ ಆತ್ಮನ ಚೈತನ್ಯ ಅದ್ರ ಮೇಲೆ ಅದ್ರ ಪ್ರಕಾಶ ಬಿದ್ದಾಗ ಅದು ಕೂಡ ಚೇತನವಾಗಿ ತರ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಅದೇ ತರ ಶರೀರ ಕೂಡ ಅದೇ ತರಾನೇ. ಶರೀರ ಯದ್ಯಪಿ ಅತ್ಯಂತ ಸ್ಥೂಲ ಮಾಂಸಪಿಂಡಾನೇ ಅದು ಖಂಡಿತ, ಅಂತದ್ರಲ್ಲೂ ಕೂಡ ನಮ್ಗೆ ಚೇತನ ಇದೆ ಅಂತ ನಮ್ಗೊಂದು ಭಾವನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಆತ್ಮನ ಒಂದು ಪ್ರಕಾಶ ಎಲ್ಲೆಲ್ಲ ಕೂಡ ಎಲ್ಲಾ ಕಡೆಗೂ ಪ್ರಸಾರ ಆಗ್ತಾ ಇದೆ. ಅದರಿಂದ ಇದೆಲ್ಲ ಚೇತನವಾಗಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಭ್ರಮೆಯಿಂದ ಏನಾಗ್ತಾ ಇದ್ದೀವಿ, ಏನ್ ಮಾಡಿದ್ದೀವಿ ನಾವು, ಇದನ್ನ ನಾನು ಅಂತ ತಿಳಿತಾ ಇದ್ದೀವಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಗೆ ಗೊತ್ತು ನಾನು ಜಡ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ಈ ಜಡವಾಗಿರೋದ್ರಲ್ಲಿ ನಾನು ಅಂತ ಬುದ್ಧಿ ಬಂದು ನಾವು ಅವುಗಳನ್ನೂ ಕೂಡ ನಾನು ಅಂತ ಸೇರಿಸ್ಕೊಳ್ತಾ ಇದೀವಿ ನಾವು ಅಂತ. ಈ ಒಂದು ಕಾರಣದಿಂದಲೇ ಎಲ್ಲರಿಗೂ ಸಂಸಾರ ಅಂತ ಒಂದು ಬಂದಿದೆ. ಯಾಕಂದ್ರೆ ಅಂತಃಕರಣದಲ್ಲಿ ಯಾವ ಒಂದು ಪ್ರಕಾಶ ಬೀಳ್ತಾ ಇದೆಯೋ ಆ ಅಂತಃಕರಣದಲ್ಲೇನೆ ಸಂಸಾರ ಧರ್ಮಗಳೆಲ್ಲ ಇದೆ. ಕರ್ತೃತ್ವ, ಭೋಕ್ತೃತ್ವ, ಆಮೇಲೆ ನಾವು ಹಿಂದೆ ಮಾಡಿದ ಪಾಪಗಳು, ಪುಣ್ಯಗಳು ಎಲ್ಲವೂ ಕೂಡ ಅಲ್ಲೇ ಇರೋದು. ಆಮೇಲೆ ಸಂಕಲ್ಪಗಳು ಎಲ್ಲವೂ ಕೂಡ ನಮ್ಗೆ ಅಂತಃಕರಣದಲ್ಲೇ ಇರೋದು. ಹಾಗಾಗಿ ಅಂತಃಕರಣವನ್ನ ನಾನು ಅಂತ ತಿಳ್ಕೊಂಡಿದ್ರಿಂದ ಏನಾಯ್ತು, ಅಂತಃಕರಣದಲ್ಲಿರೋ ಎಲ್ಲವನ್ನು ಸೇರಿಸ್ಕೊಂಡು ನಾವು ನಾನು ಅಂತ ತಿಳಿತಾ ಇದ್ದೀವಿ. ಇವಾಗ ನಾವು ಹೇಳಿದ ಕರ್ತೃತ್ವ, ಭೋಕ್ತೃತ್ವ ಅದೆಲ್ಲ ಕೂಡ ಚೇತನ ಧರ್ಮ ಇರ್ಬೋದು, ಆದ್ರೆ ಅದೆಲ್ಲ ಚೈತನ್ಯ ಅಲ್ಲ. ಅದು ಖಂಡಿತ ಅದೆಲ್ಲ ಜಡನೇ ಖಂಡಿತ. ಯಾಕಂದ್ರೆ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ ಚೆನ್ನಾಗಿ ಅಂತ ಹೇಳಿದ್ರೆ, ಈ 13ನೇ ಅಧ್ಯಾಯ ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಇದೆಯಲ್ಲ, ಅಲ್ಲಿ ಹೇಳುವಾಗ ತುಂಬಾ ಚೆನ್ನಾಗಿ ಅದನ್ನ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಃ ಚೇತನಾ ಧೃತಿ ಅಂತ ಹೇಳ್ಬಿಟ್ಟು, ಇಚ್ಛಾ ದ್ವೇಷ ಸುಖ ದುಃಖ, ಆಮೇಲೆ ಸಂಗಾತ ಅಂದ್ರೆ ಶರೀರ ಇಂದ್ರಿಯಗಳೆಲ್ಲ ಸೇರ್ಕೊಂಡಿರೋ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದು,
ಧೃತಿ ಆಮೇಲೆ ಇದು ಚೇತನ ಅಂತ ಇರೋದು ಅದೇ ಒಂದು ಇದು ಸೆನ್ಷಿಯನ್ಸ್ ಅಂತ ಒಂದು ಇದೆಲ್ಲ ಚೇತನ ಅಂತ ಅದೆಲ್ಲ ಕಾಣಿಸ್ಕೊಳ್ಳೋದೆಲ್ಲ ಕೂಡ ಅದೆಲ್ಲ ಕ್ಷೇತ್ರವೇ ಇದು ಅಂದ್ರೆ ಅದೆಲ್ಲ ಪ್ರಕೃತಿಯಿಂದ ಉಂಟಾಗಿರೋದು ಅಂತ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ. ಅದರಿಂದ ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ಮೋಸ ಹೋಗಿ ನೋಡು ಒಂದು ಕಟ್ಟಿಗೆಗೆ ಏನಾದ್ರು ಭಾವನೆ ಇರುತ್ತೆ, ಅದಕ್ಕೆ ಕಟ್ಟಿಗೆ ಏನು ಭಾವನೆ ಇಲ್ಲ, ಅದಕ್ಕೆ ಅದು ಜಡ, ಪೂರ್ತಿ ಜಡ ಅದು. ಅದೇ ನಮ್ಗೆಲ್ಲ ಭಾವನೆ ಇದೆ ನೋಡು, ಅದರಿಂದ ನಾವು ಬೇರೆ, ನಾವು ಚೇತನ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಇದ್ದೀವಿ. ಅದು ಪೂರ್ತಿ ತಪ್ಪು ಅಂತಿಲ್ಲ, ಆದ್ರೆ ಅಲ್ಟಿಮೇಟ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡಿದಾಗ ಅದು ಕೂಡ ತಪ್ಪೇ ಅದು. ಯಾಕಂದ್ರೆ ಈ ನಾವ್ ಏನ್ ಮಾಡ್ತಾ ಇದೀವಿ, ಇವುಗಳನ್ನ ನೋಡು ನನಗೆ ಯೋಚನೆ ಮಾಡಕ್ ಆಗ್ತಾ ಇದೆ, ನನ್ಗೊಂದು ವಿಷಯವನ್ನ ತಿಳ್ಕೊಳಕ್ ಆಗ್ತಾ ಇದೆ, ನನ್ಗೊಂದು ಸಂಕಲ್ಪ ಮಾಡಕ್ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇರೋದ್ರಿಂದ ನಾನು ಚೇತನ, ನಾನು ಆತ್ಮ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಅದು ಖಂಡಿತ ಅದೆಲ್ಲ ಆತ್ಮನ ಸಂಬಂಧ ಇಲ್ಲ, ಅದಕ್ಕೆ ನಿಜವಾಗ್ಲೂ ಅದೆಲ್ಲ ಈ ಕ್ಷೇತ್ರ ಅಂತ ಯಾವ್ದನ್ನ ಅನಾತ್ಮ ಅಂತ ಹೇಳ್ತೀವೋ, ಪ್ರಕೃತಿ ಜಡ, ಅದ್ರ ಧರ್ಮಗಳೇ ಅದು ಅಂತ ನಮ್ಗೆ ಸ್ಪಷ್ಟವಾಗಿ ವೇದಾಂತ ಮಾಡ್ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಬಾಕಿ ಇರೋ ಯಾವುದು ಈ ಪಂಚಕೋಶಗಳು ಅಂತ ನಾವು ಯಾವ್ದು ಹೇಳ್ತಾ ಇದೀವೋ ಅವುಗಳಿಗೆ ಈ ಚೇತನತ್ವ ಸಿಗೋದು ಎಲ್ಲಿಂದ ಅಂತ ಕೇಳಿದ್ರೆ ಈ ಚಿದಾಭಾಸ ವರ್ತಮಾನ ಅಂತ ಹೇಳ್ತಾರೆ. ಚಿದಾಭಾಸ ಅಂತ ಹೇಳಿದ್ರೆ, ಈ ಚಿದಾಭಾಸ ಅಂತ ಹೇಳಿದ್ರೆ ಅಲ್ಲಿ ಎರಡು ಶಬ್ದ ಇದೆ, ಚಿತ್ ಮತ್ತು ಆಭಾಸ ಅಂತ ಎರಡು ಸೇರ್ಕೊಂಡು ಚಿದಾಭಾಸ ಅಂತ ಇದೆ. ಚಿತ್ ಅನ್ನೋದು ಇದು ಶುದ್ಧ ಚೈತನ್ಯ, ಪ್ಯೂರ್ ಕಾನ್ಶಿಯಸ್ನೆಸ್ ಅಂದ್ರೆ ಚಿತ್ ಅನ್ನೋದು. ಅದ್ರ ಆಭಾಸ ಅಂತ ಹೇಳಿದ್ರೆ ಅದರ ಒಂದು ರಿಫ್ಲೆಕ್ಷನ್ ಅಂತ. ಹಾಗಾಗಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಒರಿಜಿನಲ್ ಕಾನ್ಶಿಯಸ್ನೆಸ್ ಅಂತ ಅದನ್ನ ಭ್ರಮೆಯಿಂದ ನಾವು ಅದನ್ನ ಒರಿಜಿನಲ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಇವಾಗ ಮಾಡ್ತಾ ಇರೋ ಪ್ರಶ್ನೆ ಎಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ, ಇಲ್ಲ ಅದು ಖಂಡಿತ ಒರಿಜಿನಲ್ ಕಾನ್ಶಿಯಸ್ನೆಸ್ ಅಲ್ವೇ ಇಲ್ಲ. ಅದು ಒರಿಜಿನಲ್ ಕಾನ್ಶಿಯಸ್ನೆಸ್ ಇವುಗಳ ಪೈಕಿ ಯಾವುದು ಅಲ್ವೇ ಇಲ್ಲ, ಇವುಗಳಿಗೆಲ್ಲ ಎಲ್ಲಿಂದ ಪ್ರಕಾಶ ಸಿಗ್ತಾ ಇದೆಯೋ ಅದು ಒರಿಜಿನಲ್ ಕಾನ್ಶಿಯಸ್ನೆಸ್ ಅಂತ ಹೇಳ್ಬಿಟ್ಟು ಅದನ್ನ ನಮಗೆ ವಿವೇಕ ಮಾಡಿ ತೋರಿಸ್ತಾ ಇದ್ದಾರೆ. ಹೇಗೆ ಕ್ಷೇತ್ರಜ್ಞ ವಿಭಾಗ ಅಂತ 13ನೇ ಅಧ್ಯಾಯ ಮಾಡ್ತೋ, ಅದೇ ಕೆಲಸವನ್ನ ಈ ಒಂದು ಉಪನಿಷತ್ತು ಈ ರೀತಿಯಲ್ಲಿ ಮಾಡುತ್ತೆ. ಈ ತರ ಒಂದೊಂದು ಉಪನಿಷತ್ತುಗೂ ಇದೇ ಕೆಲಸ ಕೊನೆಯಲ್ಲಿ ನೋಡಿದಾಗ ನೋಡಿ. ಅಷ್ಟು ಉಪನಿಷತ್ತು ಬಂದಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಅಧ್ಯಾಸ ಭಾಷೆದಲ್ಲೇ ತೋರಿಸ್ತಾರೆ. ಅವರು ಕೊನೆ ವಾಕ್ಯದಲ್ಲಿ ಅದನ್ನ ಹೇಳ್ತಾರೆ. ಎಲ್ಲಾ ಉಪನಿಷತ್ತುಗಳು ಬಂದಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಆತ್ಮ ಮತ್ತು ಅನಾತ್ಮ ಅನ್ನೋದನ್ನ ವಿವೇಕ ಮಾಡಿ ತೋರ್ಸಕ್ಕಾಗೆ ಬಂದಿರೋದು ಅಂತ ಅವರು ಎಲ್ಲದಕ್ಕೂ ಬಂದಿದೆ. ಪ್ರತಿಯೊಂದು ಉಪನಿಷತ್ತಲ್ಲೂ ಪ್ರತಿಯೊಂದು ಇದು ಸ್ಮೃತಿಯಲ್ಲೂ ಕೂಡ ಕೊನೆಯಲ್ಲಿ ಇದೇನೆ, ಸ್ತೋತ್ರಗಳಲ್ಲಿ ಕೂಡ ಇದೇನೆ ಬರುತ್ತೆ. ಇದಿಷ್ಟಾನೇ ಇತಿಹಾಸಗಳೇ ಇರುತ್ತೆ ನೋಡಿ. ಎಲ್ಲದಕ್ಕಿಂತ ಹೌದು, ಪ್ರತಿಯೊಂದರಲ್ಲೂ ಕೂಡ ಆತ್ಮ ಅಂತ ಒಂದು ಭಾಗ ಇದೆ. ಹಾಗಾಗಿ ಅದನ್ನ ನಾವು ನೋಡಿ, ಅದಕ್ಕೆ ಶಂಕರಾಚಾರ್ಯ ಏನ್ ಮಾಡ್ತಾರೆ, ಇದರಲ್ಲಿ ಸೂತ್ರ ಭಾಷೆಯಲ್ಲಿ ಪ್ರಥಮ ಸೂತ್ರಕ್ಕೆ ಭಾಷೆ ಬರೆಯುವಾಗನೇ ಎಲ್ಲರಿಗೂ ಕೂಡ ತಾನು ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರು ಕೂಡ ತಾನು ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಅದರಿಂದ ಏನ್ ಗೊತ್ತಾಗಿದೆ, ಯಾರು ಹೇಳ್ಕೊಡ್ದೇನೆ ಪ್ರತಿಯೊಬ್ಬರಿಗೂ ನಾನು ಇದ್ದೀನಿ ಅಂತ ಒಂದು ಭಾವನೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಈ ಆತ್ಮ ಅಂದ್ರೆ ಬ್ರಹ್ಮ ಅಸ್ತಿ ಅನ್ನೋ ವಿಷಯದಲ್ಲಿ ಯಾರಿಗೂ ಸಂಶಯ ಇಲ್ಲ. ಆದ್ರೆ ನಾನು ಏನಾಗಿದ್ದೀನಿ ಅನ್ನೋ ವಿಷಯದಲ್ಲಿ ಎಲ್ಲರಿಗೂ ಕೂಡ ಗೊಂದಲ ಆಗಿದೆ ಅನ್ನೋದನ್ನ ತಿಳಿಸ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಆ ಒಂದು ವಿವೇಕವನ್ನು ತೋರಿಸ್ಕೊಳಕ್ಕಾಗಿ ಅಷ್ಟು ಉಪನಿಷತ್ತುಗಳು ಬಂದಿದೆ. ಅದು ಇಲ್ಲದೆ ಇರೋ ಒಂದು ಹೌದು, ಸ್ತೋತ್ರಗಳೆಲ್ಲ ಕೂಡ ಇದೇ ಇರುತ್ತೆ, ತುಂಬಾ ಎಲ್ಲಾ ಕಡೆನೂ ಇದೆ. ನೋಡಿ, ಒಂದು ಸ್ತೋತ್ರ ಇದೆ, ಅದು ಚಿದ್ರೂಪಿ ಪರದೇವತಾ ಭಗವತಿ ಶ್ರೀ ರಾಜರಾಜೇಶ್ವರಿ ಅಂತ ಒಂದಿದೆಯಲ್ಲ, ಅದ್ರಲ್ಲಿ ಕೂಡ ಇದೆ. ಕೊನೆ ಸಾಲ ಇದೇ ಬರುತ್ತೆ, ಚಿದ್ರೂಪಿ ಅಂತ ಹೇಳಿದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್, ಪರದೇವತಾ ಶ್ರೀ ರಾಜರಾಜೇಶ್ವರಿ ಅಂತ ಬರುತ್ತೆ. ಮೀನಾಕ್ಷಿ ಪಂಚರತ್ನಂತಲೂ ಬರುತ್ತೆ. ಅದು ಎಲ್ಲದರಲ್ಲೂ ಈ ತರ ಒಂದು ತತ್ವವನ್ನು ಅವರು ಸಕಲದಲ್ಲೂ ಹೇಳಿದ್ದಾರೆ ಅದನ್ನ. ಹೌದು, ನರಸಿಂಹ ಪಂಚರತ್ನ ಆಗ್ಲಿ ಎಲ್ಲದರಲ್ಲೂ ಕೂಡ ಹೀಗೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿವೇಕವನ್ನ ತೋರಿಸ್ಕೊಳಕ್ಕಾಗಿ ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಮಾಡುತ್ತೆ. ಅದು ತೈತ್ರಿಯ ಉಪನಿಷತ್ತಲ್ಲಿ ಪಂಚಕೋಶಗಳಿಂದ ವಿವೇಕ ಮಾಡಿ ಅದನ್ನ ಆತ್ಮವನ್ನು ಬೇರೆ ತೋರಿಸುತ್ತೆ. ಈ ಉಪನಿಷತ್ತಲ್ಲಿ ಏನ್ ಮಾಡ್ತಾ ಇದೆ, ಈ ಬೃಹದಾರಣ್ಯಕದಲ್ಲೇ ಬೇಕಾದಷ್ಟು ಭಾಗಗಳು ನಾವೇ ಇದುವರೆಗೂ ನೋಡಿದ್ದೀವಿ. ಅದೆಲ್ಲದನ್ನು ಕೂಡ ಬಂದು ಒಂದಾನೊಂದು ರೀತಿಯಲ್ಲಿ ಇದನ್ನ ಈ ವಿಷಯವನ್ನೇ ತೋರಿಸ್ತಾ ಇರ್ತಾರೆ. ಹಾಗಾಗಿ ಈ ಚಿದಾಭಾಸ ಅಂತ ಯಾವ್ದಿದೆಯೋ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ, ಅದ್ರ ಮುಖಾಂತರ ಇವುಗಳಿಗೆಲ್ಲ ಕೂಡ ಒಂದು ಪ್ರಕಾಶ ಸಿಗುತ್ತೆ ಅಂತ ಅದನ್ನ ಹೇಳಿದ್ರು. ಇವಾಗ ಮುಂದಕ್ಕೆ ಪ್ರಾಣ ಬುದ್ಧಿ ಅಲಿನಾಭೂತೆ ಇತಿ ಪ್ರಾಣಮಯೋಪಿ ಅತಃ ಪ್ರಾಣಾತ್ಮವಾದ ಸಂಪ್ರಾಪ್ತ ಪ್ರಾಣೇಶು ಇತಿ ನಿವಾರ್ಯತೆ ಅಂತ. ಆ ವಾಕ್ಯ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದಯಂತರ್ಜ್ಯೋತಿ ಅಂತ ಬರುತ್ತೆ. ಸ್ವಲ್ಪ ಒಂದೆರಡು ಶಬ್ದ ಬಿಟ್ಟಿರ್ಬೇಕು ನಾನು, ಏನಿದ್ರು ಕೂಡ ಅದು ಯೋಯಂ ವಿಜ್ಞಾನಮಯ, ಈ ಆತ್ಮ ಚೈತನ್ಯ ಅಂತ ಒಂದಿದೆಯಲ್ಲ, ಅದು ಪ್ರಾಣೇಶು ಹೃದಯಂತರ್ಜ್ಯೋತಿ ಅಂತ ಬರ್ತದೆ. ಪ್ರಾಣೇಶು ಅಂತ ಹೇಳಿದ್ರೆ ಏನು, ಯಾವ ಪ್ರಾಣಗಳು ಅಂತ ಬಹುವಚನ, ಪ್ರಾಣೇಶು ಅಂತ ಹೇಳಿದ್ರೆ ಬಹುವಚನ. ಪ್ರಾಣಗಳು ಅಂತ ಹೇಳಿದಾಗ ಈ ಪಂಚ ಪ್ರಾಣಗಳು ಬರುತ್ತೆ, ಇಂದ್ರಿಯಗಳು ಬರುತ್ತೆ, ಇವುಗಳೆಲ್ಲ ಸೇರ್ಕೊಳ್ತೇವೆ. ಇವರೇ ಅದನ್ನ ಹೇಳ್ತಾರೆ ಜೊತೆಗೆ ಪ್ರಾಣೇಶು ಅನ್ನೋದ್ರಲ್ಲಿ ಏನೇನು ಬರುತ್ತೆ ಅಂತ. ಇಲ್ಲಿ ಪ್ರಾಣೇಶು ಅಂತ ಹೇಳಿದಾಗ ಏನಾಯ್ತು ಅಂತ ಹೇಳಿದ್ರೆ, ಅದು ಪ್ರಾಣಗಳು ಆತ್ಮ ಅಲ್ಲ,
ಅವುಗಳಲ್ಲಿ ಆತ್ಮ ಇದೆ ಅಂತ ಅದನ್ನ ಹೇಳ್ದಂಗೆ ಆಯ್ತು. ಅದರಿಂದ ಪ್ರಾಣ ಅನ್ನೋದು ಖಂಡಿತ ಪ್ರಾಣ ಮತ್ತು ಇಂದ್ರಿಯಗಳು ಅದೆಲ್ಲ ಕೂಡ ಆತ್ಮ ಅಲ್ಲ ಅಂತ ಉಪನಿಷತ್ತೆ ಇದನ್ನ ನಿರಾಕರಣೆ ಮಾಡ್ತಾ ಇದೆ ಅಂತ ಆ ಉಪನಿಷತ್ ವಾಕ್ಯದಿಂದಾನೇ ಇವರು ಅದನ್ನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಪ್ರಾಣೇಶು ಅಂತ ಹೇಳಿದಂತ ಈ ಪ್ರಾಣಾತ್ಮನೇ ಆತ್ಮ ಅಂತ ಒಂದು ಬುದ್ಧಿ ನಮಗೆ ಬರ್ತಲ್ಲ, ಅದನ್ನ ನಿವಾರಣೆ ಮಾಡ್ತಾ ಇದೆ. ಈ ಪ್ರಾಣ ಬುದ್ಧಿ ಅವಿನಾಭೂತೆ ಭೂತ ಇತಿ ಪ್ರಾಣಮಯೋಪಿ ಅತಃ. ಇವಾಗ ಯಾಕೆಂತ ಹೇಳಿದ್ರೆ ಪ್ರಾಣ ಮತ್ತು ಬುದ್ಧಿ ಅಂತ ಅಂತಃಕರಣ ಅಂತ ಇದೆಯಲ್ಲ, ಇದೆರಡೂ ಕೂಡ ಅವಿನಾಭೂತ ಸಂಬಂಧ ಇದಕ್ಕಿದೆ. ಅದಕ್ಕೆ ಒಂದು ಪ್ರಾಣಾಯಾಮ ವಿಷಯ ಹೇಳುವಾಗ ಯೋಗಶಾಸ್ತ್ರದಲ್ಲಿ ಕೂಡ ಒಪ್ಕೊಂಡಿರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಪ್ರಾಣ ಮತ್ತು ಮನಸ್ಸಿಗೆ ಒಂದು ನಿಕಟವಾದ ಸಂಬಂಧ ಇದೆ. ಒಬ್ಬನಿಗೆ ನೋಡಿ, ಮನಸ್ಸಿಗೆ ಒಂದು ಘಾತ ಉಂಟಾದಾಗ, ಏನೋ ಒಂದು ಸ್ಟ್ರಾಂಗ್ ಇಮೋಷನ್ ಏನೋ ಬಂದಾಗ ಮನಸ್ಸು ಬಡಬಡ ಅಂತ ಬಡ್ಕೊಳ್ಳುತ್ತೆ. ಇದು ಹೃದಯ ಬಡಿಯುತ್ತೆ, ಆತರ ಬಡಿಯುತ್ತೆ. ಅವಾಗ ಮನಸ್ಸಿಗೆ ಒಂದು ಘಾತ ಉಂಟಾಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಣ ಅವಾಗ ಬೇಗ ತುಂಬಾ ಉಸಿರಾಟ ತುಂಬಾ ಫಾಸ್ಟ್ ಆಗಿರುತ್ತೆ ಅದು. ಆದ್ರೆ ಪ್ರಾಣವನ್ನ ಯಾರು ನಿಯಂತ್ರಣ ಮಾಡ್ತಾನೋ, ವಿಷಯ ತಿಳ್ಕೊಂಡು ಒಬ್ಬ ಯೋಗಿ ಆಗಿರೋನು ಪ್ರಾಣಾಯಾಮ ಮಾಡಿ ಪ್ರಾಣ ನಿಯಂತ್ರಣ ಮಾಡ್ಕೊಂಡಾಗ ಮನಸ್ಸು ಕೂಡ ಶಾಂತತೆಯನ್ನು ಹೊಂದುತ್ತೆ ಅದು. ಹಾಗಾಗಿ ಯಾವುದೇ ಒಂದು ಧ್ಯಾನ ಜಪ ಅಂತ ಕ್ರಿಯೆಗಳಲ್ಲಿ ನಮ್ಮಲ್ಲಿ ಪ್ರಾಣಾಯಾಮವನ್ನು ಹೇಳ್ಕೊಟ್ಟಿದ್ದಾರೆ. ಮೊದಲು ಪ್ರಾಣಾಯಾಮ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂದ್ರಿಯಗಳು ಮನಸ್ಸು ಎಲ್ಲವೂ ಕೂಡ ಒಂದು ಶಾಂತತೆಗೆ ಬರುತ್ತೆ. ಅಂತ ಒಂದು ಶಾಂತ ವಾತಾವರಣದಲ್ಲಿ ಈ ಒಂದು ಜಪವನ್ನು ವಿಚಾರವನ್ನು ಅನುಷ್ಠಾನ ಮಾಡಿದ್ರೆ ತುಂಬಾ ಫಲಕಾರಿಯಾಗಿರುತ್ತೆ ಅಂತ ಅದಕ್ಕೆ ಹೇಳಿರೋದು. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಾಣ ಮತ್ತು ಬುದ್ಧಿ ಎರಡಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ ಒಂದಿದೆ. ಅದರಿಂದ ಏನಾಗುತ್ತೆ, ಪ್ರಾಣಗಳು ಕೂಡ ಚೇತನವೋ ಆತ್ಮನೋ ಅಂತ ಒಂದು ಬುದ್ಧಿ ನಮ್ಗೆ ಬರುತ್ತೆ. ಅದನ್ನ ಹೋಗ್ಲಾಡ್ಸಕ್ಕಾಗದ್ರೆ ಇಲ್ಲ ಅಂತ ಹೇಳಕ್ಕಾಗಿ ಪ್ರಾಣಗಳಲ್ಲಿ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಪ್ರಾಣವೇ ಆತ್ಮ ಅಂತಲ್ಲ. ಹಾಗಾದ್ರೆ ಏನಾಯ್ತು, ಪ್ರಾಣದಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಉಪನಿಷತ್, ಇಲ್ಲ ಅಂತ ಅದನ್ನ ಅಲಗಲಿತಾ ಇಲ್ಲ. ಆದ್ರೆ ಪ್ರಾಣವೇ ಆತ್ಮ ಅಂತ ಖಂಡಿತ ಅಲ್ವೇ ಅದು. ಇವಾಗ ನೋಡಿ, ಇವಾಗ ಈ ಒಂದು ವ್ಯಕ್ತಿಯನ್ನು ಕೇಳಿ ಅವ್ನು ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವ್ನು ಮನೇಲಿದ್ದಾನೆ ಅಂತ ಹೇಳ್ತಾರೆ, ಅಥವಾ ಅವ್ನ ಆಫೀಸಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಆಫೀಸೇ ಅವನ ಖಂಡಿತ ಅಲ್ಲ ಅಲ್ವಾ, ಅವ್ನು ಬೇರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ. ಆ ರೀತಿಯಲ್ಲಿ ನಾವು ಈ ಪ್ರಾಣಿಗಳೇ ಆತ್ಮ ಅಲ್ಲ ಅದು ಅನ್ನೋದಕ್ಕಾಗಿ ಈ ವಾಕ್ಯದಿಂದ ನಮ್ಗೆ ಗೊತ್ತಾಗುತ್ತೆ ಇದು ಅಂತ ತಿಳಿಸ್ತಾರೆ. ಅಲ್ಲಿ ಕೂಡ ಏನಂತ ಹೇಳಿದ್ರೆ, ಈ ಎಲ್ಲಾ ಇಂದ್ರಿಯಗಳನ್ನು ಪ್ರಾಣಗಳನ್ನು ಎಲ್ಲವನ್ನೂ ಕೂಡ ಯಾವುದು ಚೇತನಗೊಳಿಸ್ತಾ ಇದೆಯೋ ಆ ಚೈತನ್ಯ, ಅದನ್ನ ನಾನು ಅದಕ್ಕೆ ನಮಸ್ಕಾರ ಅಂತ ಧ್ರುವ ಮಾಡಿರೋ ಪ್ರಾರ್ಥನೆಯಲ್ಲಿ ಇದೆ. ಯೋ ಅಂತ ಪ್ರವಿಶ್ಯ ಮಮ್ಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಅಂದ್ರೆ ತುಂಬಾ ಒಳ್ಳೆ ಬಾರ ಇದು ಘನವಾದ ಒಂದು ಉಪದೇಶ ಅದು. ಕೇನೋಪನಿಷತ್ ಅಂತ ಇದೆಯಲ್ಲ, ಅದು ಪ್ರಾರಂಭದಲ್ಲಿ ಹೇಳೋದೇ ಈ ವಿಷಯ. ಉಪನಿಷತ್ ವಿಷಯಗಳೇ ನಮ್ಗೆ ಭಾಗವತದಲ್ಲೆಲ್ಲ ಬರೋದು, ಎಲ್ಲಾ ಕಡೆಗೂ ಬರೋದು. ಇದನ್ನ ನೋಡ್ಬೋದು ಸಾಕು, ಕರೆಕ್ಟ್. ಇದನ್ನ ನೋಡಿದ್ರೆ ನಮ್ಗೆ ಅಷ್ಟು ತತ್ವನೂ ಸಿಗುತ್ತೆ, ಏನು ಕಡಿಮೆ ಇಲ್ಲ. ಭಾಗವತದಲ್ಲಿ ನಮ್ಗೆ ಯಾವುದೇ ಕಡಿಮೆ ಇಲ್ಲ, ಅಷ್ಟು ತತ್ವನೂ ನಮ್ಗೆ ಅದ್ರಲ್ಲಿ ಸಿಗುತ್ತೆ. ಆದ್ರೆ ಸರಿಯಾಗಿ ಹೇಳೋದ್ ಬೇಕಷ್ಟೇ, ಅದನ್ನ ಸರಿಯಾಗಿ ಹೇಳೋದ್ ಬೇಕು ಅಷ್ಟೇ. ಹೀಗೆ ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇದ್ದಾರೆ, ದಶ ಇಂದ್ರಿಯಾಣಿ ಮರುತಃ ಪಂಚಚ ಪ್ರಾಣಶಬ್ದಿತಾಃ ಪ್ರಾಣೇಶು ಯೋ ಅರ್ಥೋ ಅನುಗತಃ ಸಹ ಆತ್ಮ ಇತಿ ಅವಧಾರ್ಯತಾಂ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಾಣಗಳು ಅಂತ ಹೇಳಿದ್ರೆ ಯಾವ್ದ್ಯಾವ್ದು ಅಂತ ಕೇಳಿದ್ರೆ ದಶ ಇಂದ್ರಿಯಾಣಿ, 10 ಇಂದ್ರಿಯಗಳು ಅಂದ್ರೆ 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು. ಆಮೇಲೆ ಮರುತಃ ಪಂಚ ಅಂದ್ರೆ ಏನು, ಪಂಚ ಪ್ರಾಣಗಳು, ಪ್ರಾಣ ಅಪಾನ ಗಾಯನ ಉದಾನ ಸಮಾನ ಅಂತ 5 ಪ್ರಾಣಗಳು ನಮ್ಮ ಒಳಗಡೆ ಸಂಚಾರ ಮಾಡ್ತಾ ಇರ್ತಲ್ಲ. ಒಂದೊಂದು ಕೆಲಸ ಅದಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ಒಂದೊಂದು ಕೆಲಸ ಒಂದೊಂದು ಮಾಡ್ತಾ ಇರುತ್ತೆ. ಆಮೇಲೆ ಪ್ರಾಣ ಶಬ್ದ, ಇವುಗಳೆಲ್ಲ ಕೂಡ ಪ್ರಾಣ ಅಂತ ಶಬ್ದ ಇದಕ್ಕೆಲ್ಲದಕ್ಕೂ ಉಂಟು ಅಂತ ಹೇಳ್ತಾರೆ. ಇಂದ್ರಿಯಗಳಿಗೂ ಪ್ರಾಣ ಅಂತ ಕರೆಯೋ ಒಂದು ವಾಡಿಕೆ ಇದೆ, ಪ್ರಾಣಗಳಿಗೂ ಪ್ರಾಣ ಅಂತ ಕರೆಯೋ ಒಂದು ವಾಡಿಕೆ ಇದೆ. ಹಾಗಾಗಿ ಇವುಗಳೆಲ್ಲವೂ ಕೂಡ ಪ್ರಾಣೇಶು ಯೋ ಅರ್ಥೋ ಅನುಗತಃ, ಇವುಗಳಲ್ಲಿ ಯಾವ ಒಂದು ಚೈತನ್ಯ ಎಲ್ಲದರಲ್ಲೂ ಅನುಸೂಚಿವಾಗಿದೆಯೋ ಅದನ್ನ ಆತ್ಮ ಅಂತ ಹೇಳೋದು ಅಂತ, ಅದನ್ನ ಆತ್ಮ ಅಂತ ತಿಳಿಬೇಕು ಅಂತ ಹೇಳಿದ್ರು. ಅನುಗತಃ ಅಂತ ಹೇಳಿದ್ರೆ ಇವಾಗ ಮಣ್ಣಿನ ಉತ್ಪಾದನೆಗಳು ನಾವು ಏನೇನು ಇರ್ತೀವೋ ಅದೆಲ್ಲವೂ ಕೂಡ, ಇವಾಗ ಒಂದು ಇದು ಮಡಿಕೆ ಅಂತ ಹೇಳ್ಬೋದು, ಕುಡಿಕೆ ಅಂತ ಹೇಳ್ಬೋದು, ಆಮೇಲೆ ಒಂದು ಕಪ್ ಅಂಡ್ ಸಾಸ್ ಅಂತ ಹೇಳ್ಬೋದು, ಯಾವುದೇ ಕೂಡ ಕ್ಲೇನಲ್ಲಿ ಆಗಿರೋದು ಎಲ್ಲದರಲ್ಲೂ ಕೂಡ, ಅಥವಾ ಆಭರಣಗಳಲ್ಲಿ ಎಲ್ಲದರಲ್ಲೂ ಕೂಡ ಬಂಗಾರ ಅನ್ನೋದು ಎಲ್ಲದರಲ್ಲೂ ಅನುಸೂಚವಾಗಿದೆ. ಅದು ಬಳೆ ಆಗ್ಲಿ ಅಥವಾ ಸರ ಆಗ್ಲಿ ಅಥವಾ ಒಂದು ಉಂಗುರ ಆಗ್ಲಿ, ಯಾವ್ದ್ರಲ್ಲಿ ಕೂಡ ಬಂಗಾರದ ಆಭರಣಗಳು ಎಲ್ಲದರಲ್ಲೂ ಕೂಡ ಬಂಗಾರ ಅನ್ನೋದು ಅನುಸೂಚವಾಗಿದೆ ಎಲ್ಲದರಲ್ಲೂ. ಆತರ ಇವುಗಳಲ್ಲಿ ಎಲ್ಲದರಲ್ಲೂ ಅನುಸೂಚವಾಗಿ ಯಾವ್ದಿದೆಯೋ ಅದು ಆತ್ಮ ಅಂತ ತಿಳಿಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ ಚಾಂದೋಗ್ಯ ಉಪನಿಷತ್ತಲ್ಲಿ ತೋರಿಸಿರೋ ಇದು ಉದಾಹರಣೆ 3 ಉದಾಹರಣೆ ಕೊಟ್ಟಿದಾರಲ್ವಾ, ಎಷ್ಟು ಅರ್ಥವತ್ತಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಎಲ್ಲದರಲ್ಲೂ ಅದು ಅನುಗತವಾಗಿರುತ್ತೆ. ಅದು ಪಂಚಭೂತಗಳಿಂದಾನೇ ಪ್ರಪಂಚ ಎಲ್ಲ ಉಂಟಾಗಿರೋದು, ಅದ್ರಲ್ಲಿ ಸಂಶಯ ಇಲ್ಲ. ಪ್ರಪಂಚ ಅಂತ ಉಂಟಾಗಿರುವಾಗ ಅದರಲ್ಲಿ ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಅಹಂಕಾರದವರೆಗೂ ಎಲ್ಲವೂ ಕೂಡ ಪಂಚಭೂತಗಳಿಂದಾನೇ ಉಂಟಾಗಿರೋದು. ಹಾಗಾಗಿರುವಾಗ
ಪಂಚಭೂತಗಳ ಕಾರ್ಯ ಇದು ಅಂತ ಆಯ್ತು. ಪಂಚಭೂತಗಳು ಕಾರಣ, ಇವುಗಳೆಲ್ಲ ಕಾರ್ಯ ಅಂತ ಆಯ್ತು. ಆಮೇಲೆ ಆ ಪಂಚಭೂತಗಳಿಗೆ ಯಾವ್ದು ಕಾರಣ ಅಂತ ಕೇಳಿದ್ರೆ ಆತ್ಮವೇ ಕಾರಣ, ಬ್ರಹ್ಮವೇ ಕಾರಣ ಅಂತ ಆಯ್ತು. ಅವಾಗ ಈ ಚಾಂದೋಗ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದೊಂದು ಸ್ಟೇಜ್ ಅಲ್ಲೂ ಕೂಡ ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ ಅಂತ ಹೇಳ್ತಾನೆ ಬರ್ತೇನೆ. ಈ ಮೂರು ಉದಾಹರಣೆಗಳು ಕೊಟ್ಟಾಗ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ ಕಾರ್ಯಗಳು ಅಂತ ಯಾವ್ದಿದೆಯೋ ಆಭರಣಗಳು, ಬಂಗಾರದ್ದು, ಆಭರಣಗಳು ಸ್ವತಃ ಅದಕ್ಕೆ ಯಾವ್ದು ಸತ್ಯತ್ವ ಇಲ್ಲ. ಆದ್ರೆ ಅದ್ರ ಒಳಗಡೆ ಇರೋ ಅಥವಾ ಅದಕ್ಕೆ ಮೂಲ ಕಾರಣ ಅಥವಾ ಉಪಾದಾನ ಕಾರಣವಾಗಿ ಬಂಗಾರವೇ ಸತ್ಯ ಅದರಲ್ಲಿ ಅಂತ ಸತ್ಯ. ಇದು ಅಸತ್ಯ ಅಂತ ಹೇಳ್ತಾ ಇದೆ, ಉಪನಿಷತ್ತೇ ಬಾಯ್ಬಿಟ್ಟು ಹೇಳ್ತಾ ಇದೆ. ಹಾಗಿರುವಾಗ ಈ ಇಡೀ ಪ್ರಪಂಚ ಕೂಡ ಬ್ರಹ್ಮದ ಕಾರ್ಯ ಅಂತ ಗೊತ್ತಾಯ್ತು ನಮ್ಗೆ. ಪಂಚಭೂತಗಳ ಮುಖಾಂತರ ಬ್ರಹ್ಮವೇ ಇದನ್ನೆಲ್ಲ ಬ್ರಹ್ಮದೇ ಕಾರ್ಯ ಇದು ಅಂತ ಗೊತ್ತಾಯ್ತು. ಅವಾಗ ಏನಾಗುತ್ತೆ, ಈ ಕಾರ್ಯ ಅನ್ನೋದು ಸ್ವತಃ ಅದಕ್ಕೆ ಸತ್ಯತ್ವ ಇಲ್ಲ, ಆ ಕಾರಣದಿಂದಲೇ ಇದಕ್ಕೆ ಒಂದು ಸತ್ಯತ್ವ ಸಿಗ್ತಾ ಇದೆ ನಮ್ಗೆ ಅಂತ ಹೇಳಿದಾಗ ಏನಾಯ್ತು, ಇವುಗಳಿಗೆಲ್ಲ ನಿಜವಾಗ್ಲೂ ಸತ್ಯತ್ವ ಇಲ್ಲ, ವಾಸ್ತವವಾದ ಸತ್ಯತ್ವ ಇರೋದು ಬ್ರಹ್ಮಕ್ಕೆ ಮಾತ್ರನೇ ಅಂತ ನಮ್ಗೆ ಹೇಳಕ್ ಬರ್ತೇವೆ. ಹಾಗಾಗಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಅವರು, ಯಾವುದು ಎಲ್ಲದರಲ್ಲೂ ಅನುಗತವಾಗಿದೆಯೋ, ಯಾವ ಒಂದು ಮೂಲ ಕಾರಣ ಎಲ್ಲಾ ಕಾರ್ಯಗಳಲ್ಲೂ ಅನುಗತ ಕಾರ್ಯ ಅಂದ್ರೆ ಎಫೆಕ್ಟ್, ಆ ಎಫೆಕ್ಟ್ಸ್ ಅಲ್ಲಿ ಕಾಸ್ ಅನ್ನೋದು ಎಲ್ಲದರಲ್ಲೂ ಅದು ಇನ್ಫ್ಲುಯೆಂಟ್ ಆಗಿದೆ. ಅದೇ ತರನೇ ಈ ಪಂಚಭೂತಗಳಲ್ಲಿ ಕೂಡ ಯಾವುದು ಅನುಗತವಾಗಿದೆಯೋ ಎಲ್ಲದರಲ್ಲೂ ಕೂಡ ಅದು ಆತ್ಮ ಅಂತ ನಾವು ವಿವೇಕ ಮಾಡಿ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇದನ್ನ ನಾವು ಇವಾಗ ನೋಡಿ, ಬಂಗಾರದ ವಿಷಯದಲ್ಲಿ ಕೂಡ ನಮ್ಗೆ ಮಾಡಕ್ಕಾಗಲ್ಲ, ಎಷ್ಟು ಡಿಫಿಕಲ್ಟ್ ಇದೆ ನೋಡಿ. ಇವಾಗ ಬಂಗಾರದ ಆಬ್ಜೆಕ್ಟ್ ಇದು ಆಭರಣಗಳೆಲ್ಲ ನಾವು ನೋಡ್ತೀವಿ ನಾವು, ಆದ್ರೆ ಅವುಗಳಿಂದ ನೀನು ಬಂಗಾರವನ್ನ ಬೇರೆ ಮಾಡಿ ತೋರಿಸು ಅಂದ್ರೆ ಯಾರಿಗಾದ್ರೂ ಆಗುತ್ತೆ? ಅದು ಖಂಡಿತ ಆಗಲ್ಲ. ಬುದ್ಧಿಯಿಂದ ನಾವು ತಿಳ್ಕೊಬೇಕಷ್ಟೇನೆ. ಸೊ ಹೀಗಾಗಿ ಈವನ್ ಪ್ರಕೃತಿಯಿಂದ ಅಂತ ಉಂಟಾಗಿರೋ ವಿಷಯಗಳಲ್ಲೇ ನಾವು ಪೃಥಕ್ಕರಿಸಿ ಅದನ್ನ ಕಾರಣವನ್ನ ತೋರ್ಸಕ್ ಆಗೋದಿಲ್ಲ ಅಂತಿದ್ದಾಗ ಆತ್ಮಸ್ವರೂಪವನ್ನ ನಾವು ಹೇಗೆ ನಾವು ಪೃಥಕ್ಕರಿಸಿ ನೋಡೋಕ್ಕಾಗುತ್ತೆ, ಇದು ತೋರ್ಸಕ್ಕಾಗುತ್ತೆ? ಹಾಗಾಗಿ ಅದು ಮನಸ್ಸಿಂದ ಒಬ್ಬ ಬುದ್ಧಿಯಿಂದ ಒಂದು ಚಿಂತನೆ ಮಾಡಿ ಈ ಉಪನಿಷತ್ತುಗಳಿಗೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಅದನ್ನ ಅವನು ಅನ್ವಯ ವ್ಯತಿರೇಕ ಇದೆಲ್ಲ ನೋಡ್ಕೊಂಡು ಅವನು ತಿಳ್ಕೊಬೇಕು ಅಂತ ಅದೇ ಇರೋ ಚಾಲೆಂಜ್ ಇದರಲ್ಲಿ. ಅದಕ್ಕೆ ಉಪನಿಷತ್ತಲ್ಲಿ ಒಂದು ಮಾತು ಹೇಳುತ್ತೆ, ಅದು ಮುಂಜಾ ದಿಶೀಕಾಮಿವ ಅಂತ ಒಂದು ಉದಾಹರಣೆ ಕೊಡ್ತೇವೆ. ಏನು ಕೇಳಿದ್ರೆ, ಮುಂಜಾ ಅಂತ ಒಂದು ಇದು ಕಡ್ಡಿ ಒಂದು ಹುಲ್ಲು ಪರಿಕೆ ಕಡ್ಡಿತ ಇಟ್ಕೋಬಹುದು, ನಾವು ಆ ತರ ಇಟ್ಕೋಬಹುದು. ಅದರಲ್ಲಿ ನಾವು ಒಳಗಡೆ ಹೇಗೆ ನಮಗೆ ಒಂದು ಸೂಕ್ಷ್ಮವಾದ ಒಂದು ಸಾಫ್ಟ್ ಆಗಿರೋ ಒಂದು ಪಿತ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅದನ್ನ ನಾವು ತೆಗಿಬೇಕಾದ್ರೆ ಏನ್ ಮಾಡ್ಬೇಕು, ಅದನ್ನ ನಾವು ಯಥಾಚಥ ಮಾಡಿದ್ದೀರ, ಅದನ್ನ ತುಂಬಾ ಸೂಕ್ಷ್ಮವಾಗಿ ಇದನ್ನ ಸೆಕ್ಷನ್ ನಾವು ತುಂಬಾ ಕೇರ್ಫುಲ್ ಆಗಿ ಇದನ್ನ ಬಿಡಿಸ್ಬೇಕಾಗಿದೆ. ಸ್ವಲ್ಪ ನಾವು ಕೇರ್ಲೆಸ್ನೆಸ್ ಇದ್ರೆ ಏನಾಗುತ್ತೆ, ಅದೇ ಕೆಟ್ಟೋಗ್ಬಿಡುತ್ತೆ, ಹಾಗಾಗಿ ಎಲ್ಲರೂ ತುಂಡಾಗೋಗ್ಬಿಡುತ್ತೆ. ಸೊ ಅದು ಪೂರ್ತಿ ನಮ್ಗೆ ಚೆನ್ನಾಗಿ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಲೆ, ಅದೇ ಒಂದು ಕಲೆ. ಹಾಗಾಗಿ ಅದು ಎಲ್ಲಾ ಕಡೆನೂ ಇರುತ್ತೆ. ಮುಖ್ಯವಾಗಿ ನಾವು ಬಾಟ್ನಿ ಸ್ಟೂಡೆಂಟ್ಸ್ ಇದು ಡಿಸೆಕ್ಷನ್ ಅಂತ ಒಂದು ಮಾಡ್ತಾರೆ ನೋಡಿ, ಜಿಯಾಲಜಿ ಬಾಟ್ನಿಲೆಲ್ಲ ಎಷ್ಟು ಕೇರ್ಫುಲ್ ಆಗಿರ್ಬೇಕಲ್ವಾ ಅವರು. ಸ್ವಲ್ಪ ಅವರು ಅದಕ್ಕೆ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದಕ್ಕೂ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿರ್ತಾರೆ. ತುಂಬಾ ಚೂಪ್ ಆಗಿರೋ ಅಥವಾ ಕತ್ತಿಗಳು ಇಟ್ಕೊಂಡಿರ್ತಾರೆ, ಪಿನ್ ಇಟ್ಕೊಂಡಿರ್ತಾರೆ, ಅದು ಅಂತದ್ದು ಇಟ್ಕೊಂಡೆ ಅವ್ರು ಈ ಕೆಲಸ ಮಾಡ್ಬೇಕಾಗಿದೆ. ಆತರ ಇಲ್ಲೂ ಕೂಡ ನಾವು ಅತ್ಯಂತ ಸೂಕ್ಷ್ಮ ಬುದ್ಧಿಯಿಂದ, ತೀಕ್ಷ್ಣವಾದ ಬುದ್ಧಿಯಿಂದ, ಅದೇ ಸಮಯದಲ್ಲಿ ಶುದ್ಧವಾದ ಬುದ್ಧಿಯಿಂದ ನಾವು ಈ ಆತ್ಮನನ್ನ ಅನಾತ್ಮದಿಂದ ನಾವು ಬೇರ್ಪಡಿಸಿ ತಿಳ್ಕೊಬೇಕಾಗಿದೆ. ಆ ಒಂದು ಸಿದ್ಧತೆ, ಸಾಮರ್ಥ್ಯ ಆತ್ಮಕ್ಕೆ, ಅಂತಃಕರಣಕ್ಕೆ ಬರ್ಬೇಕು ಅನ್ನೋ ಕಾರಣದಿಂದಲೇ ಅಷ್ಟು ಸಾಧನೆಗಳು ತೆಗಿತಾರೆ. ಅದು ಕರ್ಮಯೋಗ ಆಗ್ಲಿ, ಭಕ್ತಿ ಯೋಗ ಆಗ್ಲಿ, ಜ್ಞಾನ ಯೋಗ ಆಗ್ಲಿ, ಧ್ಯಾನ ಯೋಗ ಆಗ್ಲಿ, ಆಮೇಲೆ ಮಡಿ ಆಚಾರ ಎಲ್ಲವೂ ಕೂಡ ದೇ ಆರ್ ಡೈರೆಕ್ಟೆಡ್ ಎಟ್ ದಿಸ್ ಓನ್ಲಿ ಅಲ್ಟಿಮೇಟ್ಲಿ. ಮೊನ್ನೆ ನಮ್ಮ ಇವರು ಚಂದ್ರಶೇಖರ ಭಾರತಿಗಳು ಮಡಿ ಮೈಲ್ಗೆ ಅಂದ್ರೆ ಏನು ಅಂತ ಒಂದು ಸಣ್ಣ ಒಂದು ಕೊಟ್ಟಿದ್ದಾರೆ. ಒಂದು ಆಂಧ್ರದಲ್ಲಿ ಅವರು ಒಂದು ದೊಡ್ಡ ಭಾಷಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾರೋ ಬರ್ಕೊಟ್ಟಿದ್ದ ಪ್ರಶ್ನೆ ಅದು, ಅಲ್ಲಿರೋ ಪೈಕಿನೇ ಒಬ್ರು ಬರ್ಕೊಟ್ಟಿದ್ದಾರೆ, ಇಂಥ ಪ್ರಶ್ನೆ ಕೇಳಿ ಗುರುಗಳ ಹತ್ರ ಅವ್ರ ಉತ್ತರ ಪಡೀರಿ ಅಂತ. ಅವಾಗ ಈ ಪ್ರಶ್ನೆ ಕೇಳಿದಾಗ ಗುರುಗಳು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ದಾರೆ. ಅದಕ್ಕೆ ಏನ್ ತಾತ್ಪರ್ಯ ಇದೆ, ಅದರ ಮಹತ್ವ ಎಂಥದ್ದು ಅನ್ನೋದನ್ನೆಲ್ಲ ಅವರು, ಹೇಗೆ ನಮ್ಗೆ ಅದು ನಮ್ಮ ಅಂತಃಕರಣವನ್ನ ನಿಯಂತ್ರಣ ಮಾಡೋದ್ರಲ್ಲಿ ಎಷ್ಟು ಅದಕ್ಕೆ ಪಾತ್ರ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಹೀಗಾಗಿ ಅಂತ ಒಂದು ಅಂತಃಕರಣವನ್ನ ನಾವು ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ತಯಾರು ಮಾಡ್ಬೇಕಾಗಿದೆ. ಯಾಕಂದ್ರೆ ಅದು ಇಟ್ ಸೆಲ್ಫ್ ಅದು ಗ್ರಾಸ್ ಆಗಿದೆ ಅಂತಃಕರಣ ಅನ್ನೋದು. ಅದನ್ನ ನಾವು ಇಂಥ ಒಂದು ಅಭ್ಯಾಸಗಳಿಂದ ನಾವು ಅದನ್ನ ಶುದ್ಧ ಮಾಡ್ಬೇಕಾಗಿದೆ, ಅದನ್ನ ಶಾರ್ಪನ್ ಮಾಡ್ಬೇಕಾಗಿದೆ, ಒನ್ ಪಾಯಿಂಟೆಡ್ ಫೋಕಸ್ಡ್ ಆಗಿ ಮಾಡ್ಬೇಕಾಗಿದೆ. ಇಷ್ಟು ನಾವು ಮಾಡ್ಬೇಕಾದ ಕೆಲಸವಾಗಿದೆ. ಆ ತರ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಇನ್ಸ್ಟ್ರೂಮೆಂಟ್ಸ್ ನ ತಯಾರು ಮಾಡಿದ್ರೆ ನಮ್ ಕೆಲಸ ಆಗಿದೆ. ಅದನ್ನ ಮಾಡ್ಕೊಂಡಾಗ ನಮ್ಗೆ ಆ ತತ್ವವನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಅದನ್ನ ಇದು ಕೂಡ ಹೇಳ್ತಾ ಇದ್ದಾರೆ ಇವರು. ದೀಹಿ ಏವ ಆತ್ಮ ಇತಿ ಅಪಾಕರ್ತಂ ಕೃತಿ ಇತಿ ಶ್ರುತಿ ಅಭ್ಯದಾತ್ ಸ್ವಾರ್ಥ ಬುದ್ಧೌ ಯಹ ಆಭಾತಿ ಸಹ ಆತ್ಮ ಬುದ್ಧಿ ಬರುತ್ತಿದ್ರಕ್ಕೆ. ಇವಾಗ ತುಂಬಾ ಚೆನ್ನಾಗಿ ನೋಡಿ, ಮೊದಲು ಏನ್ ಮಾಡಿದ್ರು, ಇಂದ್ರಿಯಗಳು, ಪ್ರಾಣಗಳು ಇವುಗಳೆಲ್ಲ ಆತ್ಮ ಅಲ್ಲ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ
ಬುದ್ಧಿ ಅಂತ ಯಾವ್ದಿದೆಯೋ ಆ ಅಂತಃಕರಣ ಅಂತ ಅದು ಕೂಡ ಆತ್ಮ ಅಲ್ಲ ಅಂತ ಹೇಳಕ್ಕೆ ಇವಾಗ ಈ ಯುಕ್ತಿ ಹೇಳ್ತಾ ಇದ್ದಾರೆ ಅವರು. ದೀಹಿ ಏವ ಆತ್ಮ ಐತಿ ಅಪಾಕರ್ತಂ, ಬುದ್ಧಿಯೇ ಆತ್ಮ ಅಂತ ನಮ್ಗೆಲ್ಲರಿಗೂ ಒಂದು ತಪ್ಪಾದ ಒಂದು ಬುದ್ಧಿ ಬಂದಿದೆ ನಮಗೆ. ಇದು ನಾನು ಅಂತ ನಮ್ಗೆ ಒಂದು ಬುದ್ಧಿ ಬಂದಿದೆ. ಅದನ್ನ ಅಲ್ಲಗಳಿಯಕ್ಕಾಗಿ ಉಪನಿಷತ್ತಲ್ಲಿ ಆ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ, ಹೃದಯ ಅಂತರ್ಜ್ಯೋತಿ ಅಂತ ಆತ್ಮ ಯಾವ್ದು ಆತ್ಮ ಇವುಗಳ ಪೈಕಿ ಅಂತ ಕೇಳಿದಾಗ ಹೃದಯ ಅಂತ ಸಪ್ತಮಿ ನೋಡಿ, ಮೊದಲು ಪ್ರಾಣೇಶು ಅಂತ ಹೇಳ್ತು, ಅಂದ್ರೆ ಪ್ರಾಣಗಳಲ್ಲಿ ಇರೋದು ಆತ್ಮ ಅಂತ ಹೇಳ್ತು. ಇವಾಗ ಬುದ್ಧಿ ಹೃದಯದಲ್ಲಿ ಇರೋದು ಆತ್ಮ ಅಂತ ಹೇಳ್ತಾ ಇದೆ. ಅವಾಗ ಏನಾಯ್ತು, ಈ ಬುದ್ಧಿಯೇ ಆತ್ಮ ಅಲ್ಲ, ಆದ್ರೆ ಹೃದಯದಲ್ಲಿ ಇರೋದು ಆತ್ಮ ಅಂತ ತೋರಿಸ್ತಾ ಇದೆ. ಅವಾಗ ಕೂಡ ಹೃದಯ ಆತ್ಮ ಅಂತ ಇಲ್ಲ. ಹೃದಯ ಅಂದ್ರೆ ಯಾವ್ದು ಅಂದ್ರೆ ಈ ಮಾಂಸಪಿಂಡ, ಹಾರ್ಟ್ ಅಂತ ಯಾವ್ದು ಇರ್ತೀವೋ ಮೆಡಿಕಲ್ ಇದರಲ್ಲಿ ಹಾರ್ಟ್ ಅಂತ ಯಾವ್ದನ್ನ ಒಂದು ಮಾಂಸಪಿಂಡ ತೋರಿಸ್ತಾರೆ ಕೆಂಪು ಕಲರ್ ಅಲ್ಲಿ, ಅದಕ್ಕೆ ಹಾಗಾಗಿ ಅದು ಕೆಳಮುಖವಾಗಿ ನೋಡ್ಕೊಂಡಿರೋ ತಾವರೆ ಮುಗ್ಗಿನ ತರ ಅಂತ ಉಪನಿಷತ್ತಲ್ಲೇ ಬರ್ತೇವೆ. ಹಾಗಾಗಿ ಹೃದಯ ಅಧೋಮುಖಂ ಅಂತ ಬರ್ತದೆ. ಅಧೋಮುಖ ಅಂದ್ರೆ ಕೆಳಮುಖವಾಗಿ ನೋಡ್ಕೊಂಡಿರೋ ಒಂದು ತಾವರೆ ಮುಗ್ಗಿನ ತರ ಇರುತ್ತೆ ಅದು ಅಂತ. ನಮ್ಗೆ ಫಿಸಿಕಲ್ ಹಾರ್ಟ್ ನಮಗೆ ಪಿಕ್ಚರ್ ನೋಡಿದ್ರೆ ನಮ್ಗೆ ಹೆಚ್ಚು ಕಡಿಮೆ ಅಂತ ಒಂದು ಭಾವನೆ ಬರುತ್ತೆ. ನಮಗೆ ಇದು ಹೇಳಿದ್ರಿಂದ ನಮ್ಗೆ ಬರುತ್ತೆ ಆ ಭಾವನೆ. ಅದರಲ್ಲಿ ಉಪನಿಷತ್ತಿನ ಪ್ರಕಾರ ಈ ಆತ್ಮ ಅನ್ನೋದು ಎಲ್ಲಿ ಲೊಕೇಟೆಡ್ ಆಗಿದೆ, ಆತ್ಮಗೆ ಲೊಕೇಶನ್ ಇಲ್ಲ ಖಂಡಿತ, ಅದು ಸರ್ವವ್ಯಾಪಿ, ಅದು ಎಲ್ಲ ಕಡೆನೂ ಇದೇನೆ, ಈ ಅದೇ ಇರೋದು. ಅದು ಇರೋದ್ರಿಂದಲೇ ಬಾಕಿ ಎಲ್ಲ ಅದ್ರಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಅಂತ ಆತ್ಮನ ನಾವು ಒಂದು ಕಡೆ ತಿಳಿಬೇಕು ಅನ್ನೋ ಕಾರಣದಿಂದ ಅದನ್ನ ಅಲ್ಲಿ ಇಲ್ಲಿ ಅಂತ ನಾವು ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಅಂತಃಕರಣದಲ್ಲಿ ನಾವು ತಿಳಿಯಕ್ಕೆ ಸಾಮರ್ಥ್ಯ ನಮ್ಗೆ ಅಲ್ಲೇ ತಿಳಿಯೋದು ಆಗುತ್ತೆ ನಿಜವಾಗ್ಲೂ. ಯಾಕಂದ್ರೆ ಎಲ್ಲರಿಗೂ ಕೂಡ ನಾನು ತಿಳ್ಕೊಳ್ತಾ ಇದ್ದೀನಿ ಅಥವಾ ನಾನು ಇದನ್ನ ಮಾಡ್ತಾ ಇದ್ದೀನಿ, ಈ ಸಂಕಲ್ಪ ಮಾಡ್ತಾ ಇದ್ದೀನಿ ನಾನು ಅಂತ ನಮ್ಗೆ ಎಲ್ಲರಿಗೂ ಬುದ್ಧಿ ಬರ್ತಾ ಇದೆಯಲ್ಲ, ಆ ಬುದ್ಧಿ ಬರೋದಕ್ಕೆ ಕಾರಣವಾಗಿರೋ ಈ ಆತ್ಮ ಅಲ್ಲೇ ಇರೋದು. ಹಾಗಾಗಿ ಆತ್ಮನ್ನ ಅಲ್ಲಿ ತಿಳಿಬೇಕು ಅಂತ ಹೇಳಿ ತೋರಿಸ್ಕೊಡ್ತೆ. ಅವಾಗ ಇಲ್ಲಿ ಹೃದಯ ಅಂತರ್ಜ್ಯೋತಿ ಅಂತ ಹೇಳಿದಾಗ ಆ ಹೃದಯದಲ್ಲಿ ಇದೆ ಆತ್ಮ ಅಂತ ಬರ್ತೇವೆ. ಇದನ್ನೇ ನಮ್ಗೆ ತೈತ್ರಿಯ ಉಪನಿಷತ್ತಲ್ಲಿ ಬಿಗಿನಿಂಗ್ ಅಲ್ಲಿ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಹೇಳಿದ್ರು. ಗುಹಾ ಅನ್ನೋದ್ರೆ ಬುದ್ಧಿ ಗುಹ. ಹಾಗಾಗಿ ಆ ಬುದ್ಧಿ ಗುಹ ಅನ್ನೋದು ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ಹೃದಯನೇ. ಮತ್ತೆ ಈ ಮಾಂಸಪಿಂಡ ಹೃದಯನೇ. ಅದಕ್ಕೆ ಕೂಡ ನೋಡಿ ನಮ್ಗೆ ನ್ಯಾಚುರಲ್ ಆಗಿ ಕೂಡ ನಾನು ಅಂತ ಹೇಳುವಾಗ ನಮ್ಗೆ ಕೈ ಇಲ್ಲಿಗೆ ಹೋಗುತ್ತೆ. ನಾನು ಅಂತ ಹೇಳುವಾಗ ತಲೆಗೆಲೆ ನಾವು ಮುಟ್ಕೊಳ್ತೀವಿ ಅಲ್ವಾ. ನಾನು ಅಂತ ಹೇಳುವಾಗ ನಾವು ಹೃದಯದಲ್ಲೇ ನಮ್ಮ ಮುಟ್ಕೊಳ್ತೀವಿ, ನ್ಯಾಚುರಲ್ ಆಗಿ ಮುಟ್ಕೊಳ್ತೀವಿ. ಹಾಗಾಗಿ ಅಲ್ಲಿ ಆತ್ಮ ಅನ್ನೋದು ಅಲ್ಲಿ ನಮ್ಗೆ ವಿರಾಜಮಾನವಾಗಿದೆ, ಅದು ಅಲ್ಲಿ ಬೆಳಗ್ತಾ ಇದೆ. ಅದನ್ನ ನಾವು ಶರೀರಾದಿಗಳಿಂದ ಬೇರ್ಪಡಿಸಿ ಅದನ್ನ ನಾವು ತಿಳಿಬೇಕಾಗಿದೆ. ನಾನು ಅಂತ ಅಲ್ಲಿ ಬುದ್ಧಿ ಮಾಡ್ಕೋಬೇಕಾಗಿದೆ. ಇವುಗಳಿಂದ ನಾನು ಅನ್ನೋ ಬುದ್ಧಿಯನ್ನ ಬಿಡಿಸಿ ಅಲ್ಲಿ ನಾನು ಅಂತ ಬುದ್ಧಿಯನ್ನು ಮಾಡ್ಕೋಬೇಕಾಗಿದೆ. ಈ ಕೆಲಸವನ್ನೇ ಆ ತೈತ್ರಿಯ ಉಪನಿಷತ್ತಲ್ಲಿ ಒಂದೊಂದು ಕೋಶವನ್ನು ಕೇಳ್ಬಿಟ್ಟು ಅನ್ಯೋಂತರ ಆತ್ಮ ಪ್ರಾಣಮಯ, ಅನ್ಯೋಂತರ ಆತ್ಮ ಮನೋಮಯ, ಅನ್ಯೋಂತರ ಆತ್ಮ ವಿಜ್ಞಾನಮಯ, ಅನ್ಯೋಂತರ ಆತ್ಮ ಆನಂದಮಯ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬನ್ನು ಪುಚಂ ಪ್ರತಿಷ್ಠಾ ಅಂತ ಹೇಳ್ಬಿಟ್ಟು ಅದನ್ನು ಶುದ್ಧವಾದ ಆತ್ಮವನ್ನು ತೋರಿಸಿದೆ. ಹಾಗಾಗಿ ಒಂದೊಂದನ್ನು ನಾವು ಬಿಡುವಾಗ ಆ ಮುಂದೆ ಯಾವ್ದ್ರಲ್ಲಿ ಬಿಡ್ತೀವೋ ಅದನ್ನ ನಾವಲ್ಲ ಅಂತ ಬುದ್ಧಿಯಿಂದ ನಾವು ಬಿಟ್ಟು ಇದರಲ್ಲಿ ಆತ್ಮ ಅಂತ ಬುದ್ಧಿಯನ್ನು ಮಾಡ್ಕೋಬೇಕಾಗಿದೆ. ಉಪಾಸನೆ ಅಲ್ಲಿ ಹೇಳಿದ್ದಾರೆ ಅದನ್ನ. ಆಮೇಲೆ ಅದನ್ನು ಕೂಡ ಆತ್ಮ ಅಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಸೂಕ್ಷ್ಮವಾಗಿರೋ ಒಂದರಲ್ಲಿ ಆತ್ಮ ಅಂತ ಬುದ್ಧಿಯನ್ನು ಮಾಡ್ಕೋಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಎಕ್ಸರ್ಸೈಸೇ ಹೇಳಿದ್ದಾರೆ. ಪೂರ್ತಿ ಒಂದು ಎಕ್ಸರ್ಸೈಸೇ ಅದು. ಹಾಗಾಗಿ ಯಾವ್ದು ಆತ್ಮ ಅಲ್ಲವೋ ಅದನ್ನ ಆತ್ಮ ಅಂತ ಮೊದಲು ಅಧ್ಯಾರೋಪ ಮಾಡಿ ಆಮೇಲೆ ಅದನ್ನ ಅಡಗಲಿಯುತ್ತೆ ಉಪನಿಷತ್ತು. ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಹೇಳ್ತಾರೆ. ಸೊ ಈಗ ಇವಾಗ ಹೇಳ್ತಾ ಇದ್ದಾರೆ ಇವರು, ಧೀರೇವ ಆತ್ಮ ಇತಿ ಅಪಾಕರ್ತಂ ಕೃತಿ ಇತಿ ಶ್ರುತಿ ಅಭ್ಯದಾತ್. ಅವಾಗ ಈ ಬುದ್ಧಿಯೇ ಆತ್ಮ ಅಂತ ನಮ್ಗೊಂದು ಭ್ರಮೆ ಬಂದಿದೆಯಲ್ಲ, ಅದನ್ನ ಅಲ್ಲಗಳಿಗಾಗಿ ಹೃದಯದಲ್ಲಿ ಆತ್ಮ ಇದೆ ಅಂತ ಹೇಳ್ತಾ ಇದೆ ಅಂತ ಅದನ್ನ ಒತ್ತಿ ಹೇಳ್ತಾ ಇದ್ದಾರೆ ಇವರು. ಸ್ವಾರ್ಥ ಬುದ್ಧೌ ಯಹ ಆಭಾತಿ ಸಹ ಆತ್ಮ ಬುದ್ಧಿವೃತ್ತಿ ದೃಕ್. ಹಾಗಾಗಿ ನಮ್ಮ ಬುದ್ಧಿಯಲ್ಲಿ ಯಾವ್ದು ಬೆಳಗ್ತಾ ಇದೆಯೋ ಅದು ಆತ್ಮ. ಆ ಬೆಳಗ್ತಾ ಇರೋ ಆತ್ಮ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬುದ್ಧಿಯಲ್ಲಿ ಯಾವ್ದಾವ್ದು ವೃತ್ತಿಗಳು ಉತ್ಪತ್ತಿ ಆಗುತ್ತೋ ಅದನ್ನೆಲ್ಲ ಅದು ಪ್ರಕಾಶ ಮಾಡ್ತಾ ಇದೆ. ಇವಾಗ ನೋಡಿ, ನನಗೆ ಮನಸ್ಸಲ್ಲಿ ಒಂದು ಭಾವನೆ ಬಂತು, ಯಾರೋ ಒಬ್ರ ಮೇಲೆ ಒಂದು ಭಕ್ತಿ ಭಾವನೆ ಬಂತು, ಅಥವಾ ಯಾರೋ ಒಬ್ರ ಮೇಲೆ ಒಂದು ದ್ವೇಷ ಭಾವನೆ ಬಂತು ಅಂತ ಹೇಳಿದ್ರೆ ಫಸ್ಟ್ ಯಾರಿಗೆ ಗೊತ್ತಾಗುತ್ತೆ? ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಬೇರೆ ಯಾರಿಗೂ ಗೊತ್ತಾಗುತ್ತೆ ಮುಂಚೆ ನಮ್ಗೆ ಚಟ್ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಒಂದು ಭಾವನೆ ನನಗೆ ಬಂದಿದೆ ಅಂತ. ಅದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಹೇಗ್ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉಪನಿಷತ್ತು ಕೊಡೋ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ನೋಡಿ, ಒಂದು 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 ಲಾಜಿಕ್ ಇಟ್ಕೊಂಡಿದೆ ಉಪನಿಷತ್ತು. ಇದಕ್ಕೆ ಕರ್ತೃ ಕರ್ಮ ವಿರೋಧ ಅಂತ ಹೇಳ್ತಾರೆ. ಕರ್ತೃ ಕರ್ಮ ಅಂದ್ರೆ ಇಲ್ಲಿ ಏನರ್ಥ ಅಂತ ಹೇಳಿದ್ರೆ, ಕರ್ತೃ ಅಂದ್ರೆ ಸಬ್ಜೆಕ್ಟ್, ಕರ್ಮ ಅಂದ್ರೆ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಕೆನಾಟ್ ಬಿ ದಿ ಸೇಮ್ ಎಂಟಿಟಿ ಅಂತ ಒಂದು ರೂಲ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ ಅದಕ್ಕೆ ಉದಾಹರಣೆ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಇವಾಗ ಕೈಯೇ ಕೆರ್ಕೊಳಕ್ ಆಗೋದಿಲ್ಲ, ಕತ್ತಿಯನ್ನೇ ತುಂಡು ಮಾಡ್ಕೊಳಕ್ ಆಗೋದಿಲ್ಲ. ಅವಾಗ ಇವಾಗ ಕೈಯನ್ನ ಕೆರ್ಕೊಳ್ತೀವಿ ಅಂತ ಹೇಳಿದಾಗ ನಾವು ಈ ಬೆರಳು ಅಂತ ಒಂದು ತುದಿ ಇದೆಯಲ್ಲ, ಅದರಿಂದ ನಾವು ಕೈಯಿನ ಒಂದು ಭಾಗವನ್ನು, ಭುಜದ ಭಾಗವನ್ನು ನಾವು ಕೆರ್ಕೊಳಕ್ ಆಗುತ್ತೆ. ಅವಾಗ ಕೂಡ ಏನಾಗುತ್ತೆ, ಆ ಭಾಗ ಬೇರೆ ಈ ಭಾಗ ಬೇರೆ ಅಂತ ಆಯ್ತಲ್ವಾ. ಹಾಗಾಗಿ ಅದು ತನಗೆ ತಾನೇ ಕರ್ತೃವಾಗಿಯೂ ತನಗೆ ತಾನೇ ಕರ್ಮವಾಗೂ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಕೆನಾಟ್ ಬಿ ದ ಸೇಮ್ ಅಂತ ಒಂದು ರೂಲ್ ಇದೆ. ಅದನ್ನ ನೋಡಿದಾಗ ಆ ರೂಲ್ ಪ್ರಕಾರ ಏನಾಗುತ್ತೆ,
ಅಂತಃಕರಣದಲ್ಲಿ ಯಾವುದೇ ಒಂದು ಭಾವನೆ ಉತ್ಪತ್ತಿ ಆದ್ರೂ ಕೂಡ ಅದನ್ನ ಅಂತಃಕರಣವೇ ತಿಳ್ಕೊಳ್ತು ಅಂತ ಇಲ್ಲ ಅದು ಅಂತ ಅದಕ್ಕೆ ಹೇಳಕ್ಕೆ ಇದನ್ನ ಹೇಳೋದು. ಹಾಗಾಗಿ ಆತ್ಮನೇ ಅಂತಃಕರಣದಲ್ಲಿ ಆಗ್ತಾ ಇರೋದನ್ನ ಬೆಳಗುತ್ತೆ ಅದು. ಆದ್ರೆ ಅಂತಃಕರಣವೇ ಅದನ್ನ ತಿಳ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನಾಯ್ತು, ಇವ್ರು ಹೇಳ್ತಾ ಇರೋದು ಬುದ್ಧಿ ವೃತ್ತಿ ದೃಕ್ ಅಂತ ಹೇಳಿದ್ರೆ ಈ ಸಾಕ್ಷಿ ಅಂತ ಯಾವ್ದಿದೆಯೋ ಅದೇನೆ ನಮ್ಮ ಅಂತಃಕರಣದಲ್ಲಿ ಯಾವ್ಯಾವ ವೃತ್ತಿಗಳು ಬರುತ್ತೋ ಅದನ್ನೆಲ್ಲ ಇದೇ ಸಾಕ್ಷಿಯಾಗಿ ನಮ್ಗೆ ನೋಡಿ ನಮ್ಗೆ ತೋರಿಸ್ತಾ ಇದೆ. ಇದು ಈಗ ಒಂದು ವೃತ್ತಿ ಉತ್ಪತ್ತಿ ಆಗಿದೆ ಅಂತ ನಮ್ಗೆ ಅದೇ ನಮ್ಗೆ ಪರಮ ಪ್ರಮಾಣವಾಗಿದೆ ಇದು ಅಂತ. ಅವಾಗ ಏನಾಯ್ತು, ತಿಳ್ಕೊಳ್ಳೋದು ಬೇರೆ, ತಿಳಿಯಲ್ಪಡುವುದು ಬೇರೆ ಅಂತ ಆಯ್ತು. ಬುದ್ಧಿವೃತ್ತಿಗಳು ಬೇರೆ, ಬುದ್ಧಿ ಅನ್ನೋದಕ್ಕೂ ಬುದ್ಧಿವೃತ್ತಿಗೂ ವ್ಯತ್ಯಾಸ ಇಲ್ಲ. ಇದಕ್ಕೊಂದು ಶಬ್ದ ಒಂದು ಯೂಸ್ ಮಾಡ್ತಾರೆ ಶಾಸ್ತ್ರದಲ್ಲಿ, ವೃತ್ತಿ ಮತ್ತು ಅವರ ಅಭೇದ ಅಂತ ಹೇಳ್ತಾರೆ. ವೃತ್ತಿ ಮತ್ತು ವೃತ್ತಿಮಾನ್. ವೃತ್ತಿ ಅನ್ನೋದು ವೃತ್ತಿ ಅನ್ನೋದು ಎಲ್ಲಿದೆಯೋ ಅದಕ್ಕೂ ವೃತ್ತಿಗೂ ಡಿಫರೆನ್ಸ್ ಇಲ್ಲ ಅಂತ. ಇದಕ್ಕೆ ಉಪನಿಷತ್ತೆ ಬೃಹದಾರಣ್ಯಕ ಉಪನಿಷತ್ತಲ್ಲೇ ಇದೆ. ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಏತತ್ ಸರ್ವಂ ಶ್ರದ್ಧಾ ಅಶ್ರದ್ಧಾ ಅದು ಹೇಳಿದೀನಿ ಕಾಣುತ್ತೆ. ಅದೆಲ್ಲವೂ ಕೂಡ ಮನೆ ದೇವ ಅಂತ ಹೇಳ್ತಾರೆ. ಒಂದು ಮನಸ್ಸಲ್ಲಿ ಉತ್ಪತ್ತಿ ಆಗುವ ನಾನಾ ಭಾವನೆಗಳನ್ನ ಅದೊಂದು ಪಟ್ಟಿ ಮಾಡುತ್ತೆ. ಅದು ಕೂಡ ಸಂಪೂರ್ಣವಾಗಿ ಹೇಳಕ್ ಆಗುದಿಲ್ಲ. ಇಟ್ ಇಸ್ ಇನ್ಎಕ್ಸಾಸ್ಟಿವ್. ಅದು ತುಂಬಾ ಇನ್ಫೈನೈಟ್ ಅದು ಈ ಭಾವನೆಗಳೆಲ್ಲ ಬರೋದಕ್ಕೆ. ನಮ್ಗೆ ಸ್ವಾಮಿ ಪರಮಾರ್ಥಾನಂದ ಅವ್ರು ಹೇಳಿದವರು ಇನ್ನೂ ಕೆಲಸ ಸೇರ್ತಾರೆ ಅದಕ್ಕೆ. ಆಂಗ್ಸೈಟಿ, ಡಿಪ್ರೆಷನ್ ಅದೆಲ್ಲ ಸೇರ್ತಾರೆ ಅವರು. ಅವಾಗ ಇದೆಲ್ಲ ಅಂತಃಕರಣದಲ್ಲಿ ಬರ್ತಲ್ಲ ಇದು ವೃತ್ತಿಗಳು, ಇದೆಲ್ಲ ಮನಸ್ಸೇ ಅಂತಾನೆ ಉಪನಿಷತ್ ಹೇಳ್ತಾರೆ. ಮನೋವೃತ್ತಿ ತಗೊಂಡು ಹೇಳ್ತಾ ಇಲ್ಲ, ಇವುಗಳೆಲ್ಲ ಮನಸ್ಸು ಇದೇನೆ ಮನಸ್ಸು ಅಂತ ಹೇಳ್ತಾರೆ. ಹಾಗಾದ್ರೆ ವೃತ್ತಿ ಮತ್ತು ವೃತ್ತಿ ಮತ್ತಿಗೆ ಅಭೇದವನ್ನು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬುದ್ಧಿಯಲ್ಲಿ ಬರುವ ವೃತ್ತಿಗೆ ಸಾಕ್ಷಿಯಾಗಿ ಒಂದು ಚೈತನ್ಯ ಇದೆ. ಅದನ್ನ ನಾವು ಆತ್ಮ ಅಂತ ತಿಳಿಯೋದಕ್ಕೆ ಹೊರತು ಬುದ್ಧಿ ವೃತ್ತಿಗಳು ಆತ್ಮ ಅಲ್ಲ ಅಂತ ಅದೇ ಇದನ್ನ ನಮ್ಗೆ ಗೊತ್ತಾಗುತ್ತೆ. ಇದು ಮುಂದಕ್ಕೆ ಇನ್ನೂ ಒಂದು ತುಂಬಾ ಪ್ರಯೋಜನಕಾರಿಯಾಗಿ ಒಂದು ವಿಷಯವನ್ನು ಹೇಳ್ತಾರೆ. ಹೃದಿ ಇತಿ ಆಧಾರ ನಿರ್ದೇಶಾತ್ ಭೀಸ್ತ ವೃತ್ತಿಷು ಆತ್ಮತಾ ಪ್ರಸಕ್ತ ತನ್ನಿವೃತ್ತ್ಯರ್ಥಂ ಅಂತಹ ಇತಿ ಉಪದಿಶ್ಯತೆ. ಇವಾಗ ಏನ್ ಮಾಡ್ತಾ ಇದೆ ಆ ಉಪನಿಷತ್ ಮಂತ್ರದಲ್ಲಿ ವಾಕ್ಯದಲ್ಲಿ ಹೃದ್ಯಂತರ್ಜ್ಯೋತಿ ಪ್ರಾಣೇಶು ಹೃದಯಂತರ್ಜ್ಯೋತಿ ಅಂತ ಬರ್ತಾ ಇದೆ. ಹೃದಯ ಮತ್ತು ಹೃದಯ ಅಂತ ಹೇಳ್ತಾರೆ, ಅಂತಹ ಅಂತ ಹೇಳ್ಬೇಕು, ಒಳಗಡೆ ಅಂತ ಹೇಳ್ಬೇಕು. ಅದಕ್ಕೆ ಅಂತಹ ಅನ್ನೋದಕ್ಕೆ ಅದರ ಸ್ವಾರಸ್ಯ, ಅದರ ಒಂದು ಔಚಿತ್ಯ ಏನು ಅದನ್ನ ಇದು ಹೇಳ್ತಾ ಇದ್ದಾರೆ. ಹೃದಯ ಇತಿ ಆಧಾರ ನಿರ್ದೇಶಾತ್ ಧೀಸ್ತ ವೃತ್ತಿಷು ಆತ್ಮತಾ ಪ್ರಸಕ್ತ. ಇವಾಗ ಹೃದಯದಲ್ಲಿ ಆತ್ಮ ಇದೆ ಅಂತ ಹೇಳ್ತಾರೆ. ಆಧಾರ ಅನ್ನೋದು ಕಂಟೈನರ್, ಆಧೇಯ ಅನ್ನೋದು ಕಂಟೆಂಟ್ ಅಂತ ಆತರ ಇಟ್ಕೊಂಡು ನಾವು ನೋಡಿದಾಗ ಕಂಟೈನರ್ ಅಂತ ಅದನ್ನ ಹೃದಯ ಅಂತ ಕಂಟೈನರ್ ಹೇಳಿದ್ರಿಂದ ಹೃದಯದಲ್ಲಿ ಅಂತಃಕರಣದಲ್ಲಿ ವೃತ್ತಿಗಳು ತಾನೇ ಇರೋದು. ಹಾಗಾದ್ರೆ ವೃತ್ತಿಗಳೇ ಆತ್ಮನ ಅಂತ ಕೇಳಿದ್ರೆ ಇಲ್ಲ, ವೃತ್ತಿಗಳ ಆತ್ಮ ಇಲ್ಲ ಅಂತ ಅದನ್ನ ಅಲಗಲಿಕ್ಕಾಗಿ ಏನ್ ಮಾಡ್ತಾ ಇದೆ ಪ್ರಸಕ್ತ. ಅವಾಗ ತನ್ನಿವೃತ್ತಿ ಅರ್ಥಂ ಅಂತಹ ಇತಿ ಉಪದಿಶ್ಯತೆ. ಹಾಗಾದ್ರೆ ಏನಾಯ್ತು, ಆ ವೃತ್ತಿಗಳು ಆತ್ಮ ಅಲ್ಲ, ಆ ವೃತ್ತಿಗಳ ಒಳಗಡೆ ಆತ್ಮ ಇದೆ ಅಂತ ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅವಾಗ ಏನಾಯ್ತು, ವೃತ್ತಿಗಳು ಖಂಡಿತ ಆತ್ಮ ಅಲ್ಲ. ಇವಾಗ ನೋಡಿ, ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳುವಾಗ ಆತ್ಮಾಕಾರ ವೃತ್ತಿ ಅಥವಾ ಬ್ರಹ್ಮಾಕಾರ ವೃತ್ತಿ ಅಂತ ಯಾವ್ದನ್ನ ಹೇಳ್ತೀವೋ, ಅಖಂಡಾಕಾರ ವೃತ್ತಿ ಅಂತ ಹೇಳ್ತೀವೋ, ಅದು ಕೂಡ ಒಂದು ವೃತ್ತಿನೇ. ಅದು ಕೂಡ ಶುದ್ಧವಾದ ಆತ್ಮ ಅಲ್ಲ ಅದು. ಆದ್ರೆ ಆ ವೃತ್ತಿಗೆ ಕಂಟೆಂಟ್ ಆಗಿರೋದು ಆತ್ಮ. ಒಂದೊಂದು ವೃತ್ತಿಗೆ ಒಂದು ಕಂಟೆಂಟ್ ಇದೆ. ಘಟಾಕಾರ ವೃತ್ತಿಗೆ ಘಟ ಕಂಟೆಂಟ್ ಆಗಿರುತ್ತೆ. ಅದೇ ತರ ಒಂದು ಕ್ರೋಧಾಕಾರ ವೃತ್ತಿಗೆ ಕ್ರೋಧ ಅನ್ನೋದು ಕಂಟೆಂಟ್ ಆಗಿರುತ್ತೆ. ಆತರ ಆತ್ಮಾಕಾರ ವೃತ್ತಿಗೆ ಆತ್ಮ ಅನ್ನೋದು ಕಂಟೆಂಟ್ ಆಗಿರುತ್ತೆ. ಹಾಗಾಗಿ ಆ ವೃತ್ತಿ ಕೂಡ ಆತ್ಮ ಅಲ್ಲ ಖಂಡಿತ. ಅದರಲ್ಲಿ ಬೆಳಗೋದು ಅಥವಾ ಅದು ನಮ್ಗೆ ಆ ಆತ್ಮವನ್ನ ನಮ್ಗೆ ಅದು ಇದೇ ಆತ್ಮ ಅಂತ ನಮ್ಗೆ ತೋರಿಸ್ಕೊಡ್ತಾ ಇದೆ ಆ ವೃತ್ತಿ. ಇವನು ತಯಾರು ಮಾಡ್ಕೊಂಡಿದೆ, ಅದು ಇವನೇ ಅದನ್ನ ಉತ್ಪತ್ತಿ ಮಾಡಿದ್ದಾನೆ ಆ ವೃತ್ತಿಯನ್ನ. ಇವನ ಒಂದು ಯೋಗ ವೈರಾಗ್ಯ ವಿವೇಕ ಆ ಒಂದು ಯೋಗ ಶಕ್ತಿಯಿಂದ ಇವನ್ ಏನ್ ಮಾಡ್ತಾನೆ, ಬಾಕಿ ವೃತ್ತಿಗಳೆಲ್ಲ ಬಂದು ಇದ್ರ ಮೇಲೆ ಇಂಟರ್ಫಿಯರ್ ಆಗದೆ ನೋಡ್ಕೊಂಡವನು. ಅದೇ ಇರೋದು ಚಾಲೆಂಜ್, ಅದಕ್ಕಿಂತ ದೊಡ್ಡ ಚಾಲೆಂಜ್ ಅದೇನೆ. ಆತರ ಮಾಡ್ಕೊಂಡು ಬೇರೆ ಯಾವುದೇ ವೃತ್ತಿಗಳು ಬಂದು ಇಲ್ಲಿ ಅದರ ಒಂದು ಇದನ್ನ ಪೊಲ್ಯೂಟ್ ಮಾಡದೆ ನೋಡ್ಕೊಂಡು ಕಂಟಾಮಿನೇಟ್ ಮಾಡದೆ ನೋಡ್ಕೊಂಡು ಏನ್ ಮಾಡ್ತಾನೆ, ಕೇವಲ ಆತ್ಮ ಮಾತ್ರ ಅಲ್ಲಿ ಬೆಳಗೋ ತರ ಇವನು ಮಾಡ್ಕೊಳ್ತಾನೆ. ಈ ಆತ್ಮ ಆತರ ಮಾಡ್ಕೊಳ್ಳೋಕೆ ಇವ್ರಿಗೆ ಆತ್ಮ ನಮಗೆ ಎಲ್ಲಿ ಇನ್ಪುಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದೇ ಶ್ರವಣ ಮನನ ಅಂತ ಹೇಳೋದು. ಶ್ರವಣದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಆತ್ಮ ಇಂಥದ್ದು ಗೊತ್ತಾಗುತ್ತೆ, ಅನಾತ್ಮ ಇಂಥದ್ದು ಅಂತ ಗೊತ್ತಾಗುತ್ತೆ. ಅವಾಗ ಆ ಅನಾತ್ಮವನ್ನ ನಾವು ಅವಾಯ್ಡ್ ಮಾಡ್ಬೇಕು, ಆತ್ಮವನ್ನು ಮಾತ್ರ ನಾವಿಲ್ಲಿ ಅಲೋ ಮಾಡ್ಬೇಕು ಅಂತ ಇರುತ್ತೆ. ಅಲೋ ಕೂಡ ಏನ್ ಬೇಕಿಲ್ಲ, ಯಾಕಂದ್ರೆ ಇರೋದೊಂದೇ ಆತ್ಮ. ಅನಾತ್ಮಗಳು ಬಂದು ಇಲ್ಲಿ ಸೇರ್ಕೊಂಡು ಅದನ್ನ ಮುಚ್ಚದೇ ಇರೋ ನೋಡ್ಕೊಂಡ್ರೆ ಸಾಕು. ಅಂಥದ್ದೇ ಇವ್ರು ಮಾಡ್ಬೇಕಾಗಿರೋದು. ಅದನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಆ ವೃತ್ತಿಯಲ್ಲಿ ಆತ್ಮ ಮಾತ್ರ ಬೆಳಗುತ್ತೆ. ಅದನ್ನ ನಾವು ಅಖಂಡಾಕಾರ ವೃತ್ತಿ ಅಂತ ಹೇಳ್ತೀವಿ ಅದನ್ನ. ಸೊ ಹೀಗೆ ಈ ಹೃದಯ ಅಂತ ಸಪ್ತಮಿ ಹೇಳಿದ್ರಿಂದ ಅಲ್ಲಿರೋ ವೃತ್ತಿಗಳು ಕೂಡ ಆತ್ಮ ಅಲ್ಲ, ತನ್ನ ನಿವೃತ್ತಿ ಅರ್ಥಂ ಅಂತಹ ಆ ವೃತ್ತಿಗಳ ಒಳಗೆ ಅಂತ ಹೇಳ್ತಾ ಇದೆ. ಅಂತಹ ಇತಿ ಉಪನಿಷತೆ ಈ ತರ ಉಪದೇಶ ಮಾಡ್ತಾ ಇರೋ ಈ ಉಪನಿಷತ್ತು. ಪರಾಗರ್ಥಾನುಸಾರಿಣ್ಯೋ ಯಥೋ ಧೀವೃತ್ತಯ ತತಃ ಪ್ರತ್ಯಕ್ತ್ವ ವಾಚಕೇನ ಅಂತಹ ಶಬ್ದೇನ ಏತಾಹ ನಿವರ್ತಿತಾಹ. ಇವಾಗ ವೃತ್ತಿಗಳು ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ,
ಆತ್ಮ ಅಲ್ಲದ ಹೊರಗಡೆ ಇರೋ ವಿಷಯಗಳನ್ನೇ ಅದು ವೃತ್ತಿಗಳು ಅಂತ ಆಗಿದೆ. ನಾನು ಹೇಳಿದ ರೀತಿಯಲ್ಲಿ ಕಟಾಕಾರ ವೃತ್ತಿಯೋ ಅಂತ ಹೊರಗಡೆ ಇರೋ ವಿಷಯಗಳಿಗೆ ಒಂದು ಉದಾಹರಣೆ ಕೊಟ್ಟೆ ನಾನು. ಅಂತಃಕರಣದಲ್ಲೇ ಉಂಟಾಗ್ತಾ ಇರೋ ಕೆಲವುದೆಲ್ಲ ಇದೆಯಲ್ಲ, ಅದಕ್ಕೆ ಕ್ರೋಧಾಕಾರ ಅಂತ ಇನ್ನೊಂದು ಕೊಟ್ಟೆ. ಅವಾಗ ವೃತ್ತಿಗಳು ಏನಾಗುತ್ತೆ, ಆತ್ಮ ಅಲ್ಲದ ಬಾಕಿ ವಿಷಯಗಳನ್ನೇ ಅದು ಯಾವಾಗ್ಲೂ ಅದು ವಿಷಯ ಮಾಡ್ಕೊಳ್ತಾ ಇರುತ್ತೆ. ಪರಾಂಚಿಕಾನಿ ವ್ಯತಿರಿಕ್ತ ಸ್ವಯಂಭೂ ಅನ್ನೋ ರೀತಿಯಲ್ಲಿ ಅನಾತ್ಮವನ್ನೇ ಅದು ಯಾವಾಗ್ಲೂ ವಿಷಯ ಮಾಡ್ಕೊಳ್ತಾ ಇರುತ್ತೆ. ಅದನ್ನ ಅವಾಗ ಏನಾಯ್ತು, ವೃತ್ತಿ ಅಂತ ಹೇಳಿದಾಗ ಹಾಗಾದ್ರೆ ಹೊರಗಡೆ ಇರೋ ವಿಷಯಗಳೆಲ್ಲ ಆತ್ಮನ ಅಂತ ಒಂದು ಬುದ್ಧಿ ಬರಕ್ಕೆ ನಮ್ಗೆ ಸಾಧ್ಯತೆ ಇದೆ. ಅದನ್ನ ಅಲ್ಲಗಳಿಗಾಗಿ ಏನ್ ಮಾಡ್ತಾ ಇದೆ, ಅಂತಹ ಅಂದ್ರೆ ಒಳಗಡೆ ಅಂತ ಒಂದು ಶಬ್ದವನ್ನ ಉಪಯೋಗಿಸಿ ಅಲ್ಲಿ ಇರೋದು ಆತ್ಮ, ಅಂತಹ ಇರೋದು ಆತ್ಮ ಅಂತ ಇದನ್ನ ಈ ವಿವೇಕವನ್ನೇ ತೋರಿಸ್ತಾ ಇದೆ. ಅಂತಃಶಬ್ದೇನ ಏತಾಹ ನಿವರ್ತಿತಾಹ ಜಾಡ್ಯಂ ಆತ್ಮನಃ ಇಚ್ಛಂತಿ ಕಣಭು ಮತ ಜೀವಿನಃ ತೇಷಾಂ ಪ್ರತಿಷೇಧಾರ್ಥಂ ಜ್ಯೋತಿ ಇತಿ ಅಭಿಧೀಯತೆ. ಹೃದಯ ಅಂತ ಜ್ಯೋತಿ ಅಂತ ಆಯ್ತು. ಇವಾಗ ಹೃದಯ ಅಂತ ಪ್ರಾಣೇಶು ಅನ್ನೋದಕ್ಕೆ ಅರ್ಥ ಹೇಳಿದ್ರು, ಹೃದಯ ಅಂತ ಅರ್ಥ ಹೇಳಿದ್ರು, ಅಂತಹ ಅನ್ನೋದಕ್ಕೂ ಅರ್ಥ ಹೇಳಿದ್ರು. ಇವಾಗ ಜ್ಯೋತಿ ಅಂತ ಶಬ್ದ ಅಲ್ಲಿ ಮುಂದಕ್ಕೆ ಬರ್ತಾ ಇದೆ. ಆ ಜ್ಯೋತಿ ಅನ್ನೋದಕ್ಕೆ ಏನು ಅರ್ಥ, ಏನದರಿ ಅದರ ಔಚಿತ್ಯ ಏನು ಅನ್ನೋದನ್ನ ಇಲ್ಲಿ ಇವರು ಒಂದು ಅದಕ್ಕೆ ತರ್ಕ ಒಂದು ಕೊಡ್ತಾ ಇದ್ದಾರೆ. ನೋಡು, ಜಾಡ್ಯಂ ಆತ್ಮನಃ ಇಚ್ಛಂತಿ ಕಣಬುಕ್ ಮತ ಜೀವಿನಃ. ಕಣಬುಕ್ ಅಂತ ಹೇಳಿದ್ರೆ ವೈಶೇಷಿಕ ಮತ, ನ್ಯಾಯ ವೈಶೇಷಿಕ ಅಂತ ಹೇಳ್ತೀವಲ್ಲ, ವೈಶೇಷಿಕ ಮತ ಅಂತ ದರ್ಶನ ಇದೆ, ವೈಶೇಷಿಕ ದರ್ಶನ ಅಂತ ಒಂದಿದೆ. ಅವ್ರು ಏನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಆತ್ಮ ಚೈತನ್ಯ ಅಂತ ಒಂದು ಇದೆಯಲ್ಲ, ಅವರು ಆತ್ಮ ಚೈತನ್ಯ ಅಂತ ಹೇಳ್ತಾ ಇಲ್ಲ. ಚೈತನ್ಯ ಅಂತ ಒಂದು ಇದೆಯಲ್ಲ, ಅದು ಚೇತನ ಅನ್ನೋದು ಒಂದು ಧರ್ಮ, ಒಂದು ಗುಣ. ಅದು ಅಂತಃಕರಣಕ್ಕೆ ಇರೋದು ಗುಣ ಅದೇ ಅಂತ ಹೇಳ್ತಾರೆ. ಅದು ಇದು ಶುದ್ಧ ಆತ್ಮ ಅನ್ನೋದನ್ನ ಒಪ್ಕೊಳ್ಳೇ ಇಲ್ಲ ಅವರು. ಯಾವ್ದು ಆತ್ಮವನ್ನ ವೇದಾಂತ ಹೇಳುತ್ತೋ ಅದನ್ನ ಅವ್ರು ಒಪ್ಲಿಲ್ಲ. ಅವರು ಅಂತಃಕರಣದವರೆಗೂ ಬಂದ್ರೆ ಅಷ್ಟೇನೆ. ಅಂತಃಕರಣದಲ್ಲಿ ಈ ನಾನಾ ತರವಾದ ಧರ್ಮಗಳೆಲ್ಲ ಬರುತ್ತಿದ್ದು ಒಂದು ವಿಷಯ. ಅದು ಕೂಡ ಏನು, ಈ ಜ್ಞಾನ ಅನ್ನೋದು ಅಂತಃಕರಣದಲ್ಲಿ ಯಾವಾಗ್ಲೂ ಇರೋದಿಲ್ಲ ಬತ್ತೆ. ಅದು ಜ್ಞಾನ ಅದಕ್ಕೆ ಒಂದು ಪರ್ಪಸ್ ಬಂದಾಗ ಆ ಜ್ಞಾನ ಅನ್ನೋದು ಉತ್ಪತ್ತಿ ಆಗುತ್ತೆ, ಆಮೇಲೆ ಅದು ಹೊರಟೋಗುತ್ತೆ ಅಂತ ಒಂದು ಥಿಯರಿ ಇಟ್ಕೊಂಡಿದ್ದಾರೆ ಅವರು. ಆ ಒಂದು ಥಿಯರಿ ಇಟ್ಕೊಂಡು ಅವ್ರು ಹೇಳ್ತಾ ಇದಾರಲ್ಲ, ಅಂತಃಕರಣಕ್ಕೆ ಸೇರಿದ್ದು ಈ ಚೈತನ್ಯ ಅಂತ ಒಂದು ಧರ್ಮ ಅಂತ, ಅದನ್ನ ಅಲ್ಲಗಳಿದ್ದು ಇಲ್ಲ ಇಲ್ಲ ಅದು ಅಲ್ಲ, ಇದು ಕೇವಲ ಚೈತನ್ಯ ಅಂತ ತೋರ್ಸಕ್ಕಾಗಿ ಜ್ಯೋತಿಸ್ ಅಂತ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದೆ ಉಪನಿಷತ್ತು ಅಂತ ವಿದ್ಯಾರ್ಥಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಜಾಡ್ಯಂ ಆತ್ಮನಃ ಇಚ್ಛಂತಿ ಕಣಬು ಮತ್ತೆ ಜೀವನಃ. ಆತ್ಮ ಅನ್ನೋದು ಜಡ ಅಂತಾನೆ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಗುಣ ಅನ್ನೋದು ಬಂದು ಹೋಗುತ್ತೆ. ಚೈತನ್ಯ ಅನ್ನೋದು ಗುಣ ಅಂದ್ರೆ ಬಂದು ಹೋಗುತ್ತೆ. ಅದು ಯಾವಾಗ್ಲೂ ಅದು ಇರೋದಿಲ್ಲ ಅಂತ ಹೇಳಕ್ಕೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ಈ ಫೈರ್ ಫ್ಲೈ ಅಂತ ಹೇಳ್ತೀವಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಮಿಂಚುಳ ಅದನ್ನ ಕೊಡ್ತಾರೆ. ಖದ್ಯೋತ ಅಂತ ಅದಕ್ಕೆ ಹೆಸರು. ಖದ್ಯೋತ ಅಂತ ಸಂಸ್ಕೃತ ಹೆಸರು ಅದಕ್ಕೆ ಅದರ ಒಂದು ಹಿಂಭಾಗ ಇದೆಯಲ್ಲ, ಆ ಹಿಂಭಾಗದಲ್ಲಿ ಮಾತ್ರ ಸ್ವಲ್ಪ ಇದು ಸ್ಪಾರ್ಕ್ ತರ ಬರುತ್ತೆ. ಅದಕ್ಕೆ ಒಂದು ಬೆಳಗುತ್ತೆ ಅದು. ಆದ್ರೆ ಅದು ಯಾವಾಗ್ಲೂ ಬೆಳಗ್ತಾನೆ ಇರಲ್ಲ, ಅದು ಬರ್ತೇ ಹೋಗುತ್ತೆ ಅಂತ ಹೇಳ್ತಲ್ಲ, ಖದ್ಯೋತ ಅಂತ ಅದಕ್ಕೆ ಆ ಹೆಸರು ಕೊಡ್ತಾರೆ ಅವರು. ಹಾಗಾಗಿ ಅದು ಯಾವಾಗ್ಲೂ ಚೈತನ್ಯವಾಗಿ ಬೆಳಗ್ತಾ ಇಲ್ಲ, ಇದು ಬೆಳಗುತ್ತೆ ಹೋಗುತ್ತೆ ಅನ್ನೋದ್ರಿಂದ ಆ ಮಿಂಚುಗಳು ದೃಷ್ಟಾಂತ ಕೊಡ್ತಾರೆ ಅವರ ವೈಶೇಷಿಕ ಮಟ್ಟದ ಇದಕ್ಕೆ ವೇದಾಂತಿಗಳು ಕೊಡ್ತಿರೋ ಒಂದಿರು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಜಾಡ್ಯಂ ಆತ್ಮನಃ ಇಚ್ಛಂತಿ ಕಣಬುಕ್ ಅಂತ ಹೇಳಿದ್ರೆ ಕಣಾದರು ಅಂತ ಹೇಳ್ತೀವಲ್ಲ, ಅವರು ಕಣಾದರು ಅಂತ ಹೇಳಿದ್ರೆ ನೋಡಿ, ಆ ಶಬ್ದಗಳಿಗೆಲ್ಲ ಅರ್ಥ ಇದೆ. ನಮ್ಮ ಸಂಸ್ಕೃತದಲ್ಲಿ ಯಾವುದೇ ಒಂದು ಶಬ್ದ ಇದ್ರೂ ಕೂಡ ಅದಕ್ಕೆ ಒಂದು ಎಟಮಲಾಜಿಕಲ್ ಮೀನಿಂಗ್ ಇರುತ್ತೆ. ಅದಕ್ಕೆ ಕಣ ಅದಹ ಅಂತ ಹೇಳಿದ್ರೆ ತಿನ್ನೋದು ಅಂತ ಅರ್ಥ, ಅದಹ ಅಂತ. ಅದು ಭಕ್ಷಣೆ ಅಂತ ಒಂದು ಧಾತು ಇದೆ. ಕಣ ಅಂತ ಹೇಳಿದ್ರೆ ಈ ಮುಂಚವೃತ್ತಿ ಮಾಡ್ತಾರಲ್ಲ, ಅಂದ್ರೆ ಏನಾಗುತ್ತೆ, ಇದು ಹಾರ್ವೆಸ್ಟಿಂಗ್ ಅಂತ ಮಾಡಿದಾಗ ಸ್ವಲ್ಪ ಧಾನ್ಯಗಳು ಬಿದ್ದಿರುತ್ತೆ ಕೆಳಗಡೆ. ಈ ಕೆಲವು ಮುಂಚವೃತ್ತಿ ಮಾಡಿ ತಿನ್ನೋ ಬ್ರಾಹ್ಮಣರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಹಾರ್ವೆಸ್ಟಿಂಗ್ ಎಲ್ಲ ಅವ್ರು ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿ ಏನೇನು ಬಿದ್ದಿರುತ್ತೋ ಅದನ್ನ ಆಯ್ಕೊಂಡು ಬಂದು ಅದನ್ನ ಅಡಿಗೆ ಮಾಡಿ ತಿಂತಾರೆ ಅವ್ರು ಅಂತ. ಯಾವ್ದಾವ್ದು ದಿವಸ ಸಿಗದೆ ಹೋದ್ರೆ ಅವತ್ತು ಉಪವಾಸವೇ ಅವರಿಗೆ. ಇಂಥದ್ದೆಲ್ಲ ಧರ್ಮ ಇಟ್ಕೊಂಡಿದ್ದಾರೆ, ಕೆಲವೆಲ್ಲ ಮಾಡಿದ್ದಾರೆ, ಹತ್ರ ಮಾಡಿ ಜೀವನ ಮಾಡಿದ್ದಾರೆ ಎಷ್ಟೋ ಜನ. ಸೊ ಹೀಗಾಗಿ ಈ ಕಣದರಿಗೆ ಆತರ ಒಂದು ಹೆಸರು ಬಂದಿದೆ ಅವ್ರಿಗೆ. ಅದು ಯಾಕೆ ಅವ್ರು ನಿಜವಾಗ್ಲೂ ಹತ್ರ ಮಾಡ್ತಾ ಇದ್ರು ಗೊತ್ತಿಲ್ಲ ನಮ್ಗೆ. ಕಣಬುಕ್ ಅಂದ್ರೂ ಇದೆ. ಬುಕ್ ಅಂದ್ರೆ ತಿನ್ನೋದು ಅಂತ, ಕಣಗಳು ಅಂದ್ರೆ ಈ ಬಿದ್ದಿರೋ ಧಾನ್ಯ ಕಣಗಳು, ಅದನ್ನ ಇದು ತಗೊಂಡು ಅದರಿಂದ ಅವರ ಜೀವನ ಮಾಡಿದ್ರು ಅಂತ. ಕಣಾದ ಅಂದ್ರೆ ಅದೇ ಅರ್ಥ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಕಣಬುಕ್ ಮತ್ತೆ ಜೀವನಃ, ಆ ಮತಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾರೆ. ಶಬ್ದವನ್ನು ಉಪಯೋಗಿಸುವಾಗ ಕಣಾದ ಮತ ಅಂದ್ರೆ ವೈಶೇಷಿಕ ಮತಕ್ಕೆ ಸೇರಿದವರು. ಅವರು ಆತ್ಮ ಅನ್ನೋದು ಜಡ ಅಂತ ಒಪ್ಕೊಂಡಿದ್ದಾರೆ. ಅದನ್ನ ಅಲ್ಲಿಗಳಿಗಾಗಿ ಉಪನಿಷತ್ತು ಏನ್ ಮಾಡ್ತಾ ಇದೆ, ಜ್ಯೋತಿಷ್ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದೆ ಅಂತ. ಸೊ ಹಾಗಾಗಿ ತೇಷಾಂ ವಿಪ್ರತಿಷೇಧಾರ್ಥಂ ಜ್ಯೋತಿ ಇತಿ ಅಭಿಧೀಯತೆ. ಅದರಿಂದ ಜ್ಯೋತಿಷ್ ಅಂತ ಉಪನಿಷತ್ತು ಹೇಳ್ತಾ ಇದೆ ಅಂತ. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಜಡಬುದ್ಧಿಯಾದಿ ಉಪಾದಾನಂ ತಮಃ ತಸ್ಯ ಅವಭಾಸಕಂ ಸಗೃತ್ ವಿಭಾತಂ ಚಿನ್ಮಾತ್ರಂ ಜ್ಯೋತಿ ಆತ್ಮ ಇತಿ ಗಣ್ಯತೆ. ಇವಾಗ ನೋಡಿ, ಎಷ್ಟು ಈ ಉಪನಿಷತ್ತಿನ ಒಂದು ಕ್ರಮ
ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ನಾವು ಎಲ್ಲೆಲ್ಲಿ ನೋಡ್ತೀವೋ ಈ ಕ್ರಮ ಅನ್ನೋದು, ಅದು ಏನ್ ಮಾಡುತ್ತೆ, ಅತ್ಯಂತ ಸ್ಥೂಲದಿಂದ ಕ್ರಮವಾಗಿ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಅತ್ಯಂತ ಸೂಕ್ಷ್ಮ ತಮ ತಮ ಅಂತ ಹೇಳಿದ್ರೆ ಸುಪ್ರೀಂ ಅಬ್ಸಲ್ಯೂಟ್ ಸೂಕ್ಷ್ಮ ಅಲ್ಲಿ ಹೋಗಿ ನಿಲ್ತಾರೆ. ಅಬ್ಸಲ್ಯೂಟ್ ಸಟಿಲಿಟಿ ಅಲ್ಲಿ ಹೋಗಿ ನಿಲ್ತಾರೆ. ಅವಾಗ ಅಬ್ಸಲ್ಯೂಟ್ ಏನೋ ಎಕ್ಸ್ಟ್ರೀಮ್ಲಿ ಗ್ರಾಸ್ ಅನ್ನೋದ್ರಿಂದ ಎಕ್ಸ್ಟ್ರೀಮ್ಲಿ ಸಟಿಲ್ ಅನ್ನೋದಕ್ಕೆ ಒಂದು ಪಾತ್ ಇದೆ. ಆ ಪಾತ್ ನಾವು ಮೇಂಟೈನ್ ಮಾಡುತ್ತೆ ಎಲ್ಲಾ ಕಡೆನೂ. ಇವಾಗ ನಾವು ಈ ಪಂಚಕೋಶಗಳು ಅಂತ ಯಾವ್ದು ಹೇಳ್ತೀವೋ ಅಲ್ಲೂ ಕೂಡ ಇದೇ ತರಾನೇ. ಅನ್ನಮಯ ಕೋಶ ಅನ್ನೋದು ಎಕ್ಸ್ಟ್ರೀಮ್ಲಿ ಸಟಿಲ್ ಗ್ರಾಸ್ ಅದು. ಅದಕ್ಕಿಂತ ಸ್ವಲ್ಪ ಒಳಗಡೆ ಸಟಲ್ ಆಗಿರೋದು ಪ್ರಾಣಮಯ, ಪ್ರಾಣಮಯಕ್ಕಿಂತ ಸಟಲ್ ಆಗಿರೋದು ಮನೋಮಯ, ಅದಕ್ಕಿಂತ ಸಟಲ್ ವಿಜ್ಞಾನಮಯ, ಅದಕ್ಕಿಂತ ಸಟಲ್ ಮೋಸ್ಟ್ ಅನ್ನೋದು ಆನಂದಮಯ. ಅದಾದ್ಮೇಲೆ ಶುದ್ಧ ಆತ್ಮ. ಈ ಒಂದು ಕ್ರಮ ಇದೆಯಲ್ಲ, ಇದನ್ನ ಎಲ್ಲಾ ಕಡೆನೂ ಮಾಡುತ್ತೆ. ಇಲ್ಲೂ ಕೂಡ ಅದೇ ತರ ಒಂದು ಫ್ರಮ್ ದಿ ಗ್ರಾಸೆಸ್ಟ್ ಟು ದಿ ಸಟ್ಲೆಸ್ಟ್ ಗೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ತರನೇ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ನಮ್ಗೆ ನೋಡಕ್ಕಾಗುತ್ತೆ. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡು, ಇವಾಗ ನಾವ್ ಎಲ್ಲಿ ತನಕ ಬಂದ್ವಿ ಅಂತ ಹೇಳಿದ್ರೆ ಸ್ಥೂಲವಾಗಿರೋ ಅನ್ನಮಯನ್ನ ಬಿಟ್ಬಿಟ್ವಿ. ಅದನ್ನ ಆಮೇಲೆ ಅದಕ್ಕೆ ಒಳಗಡೆ ಸೂಕ್ಷ್ಮವಾಗಿರೋದು ಪ್ರಾಣವನ್ನ ವಿಚಾರ ಮಾಡಿದ್ವಿ, ಬುದ್ಧಿಯನ್ನ ವಿಚಾರ ಮಾಡಿದ್ವಿ, ಬುದ್ಧಿ ವೃತ್ತಿಗಳನ್ನ ವಿಚಾರ ಮಾಡಿದ್ವಿ. ಆಮೇಲೆ ಆ ವೃತ್ತಿಗಳನ್ನ ದಾಟಿ ಇರೋ ಒಂದು ಸ್ವರೂಪ ಯಾವ್ದು ಅಂತ ಹೇಳಿದ್ರೆ ಅನ್ನಮಯ. ಇದು ಈ ಆತ್ಮ ಅನ್ನೋದನ್ನ ಹೇಳಕ್ಕೆ ಇವ್ರು ಹೇಗ್ ಮುಂದಾಗ್ತಾ ಇದೆ ಅಂದ್ರೆ, ನೋಡು, ಜಡವಾಗಿರೋ ಈ ಬುದ್ಧಿ ಮುಂತಾದವುಗಳೆಲ್ಲ ಇದೆಯಲ್ಲ, ಅವುಗಳಿಗೆಲ್ಲ ಒಂದು ಉಪಾದಾನ ಕಾರಣ ಒಂದಿದೆ. ಅದ್ ಯಾವ್ದಂದ್ರೆ ಇದು ಮಾಯಾ ಅಥವಾ ಅಜ್ಞಾನ ಅಥವಾ ಅವಿದ್ಯೆ ಅಂತ ಒಂದು. ಅದನ್ನೇ ನಾವು ಕಾರಣ ಶರೀರ ಅಂತ ಹೇಳ್ತೀವಿ ನಾವು. ಕಾರಣ ಶರೀರ ಅಂತ ಹೇಳ್ತೀವಿ ನಾವು ಅದನ್ನ. ಹಾಗಾಗಿ ಯಾವ್ದಕ್ಕೆ ಅದನ್ನ ಕಾರಣ ಶರೀರ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡು ಇದೆಯಲ್ಲ, ಅದಕ್ಕೆ ಕಾರಣವಾಗಿರೋದು, ಅದರಿಂದನೇ ಉತ್ಪತ್ತಿ ಆಗಿರೋದು ಇದೆಲ್ಲ. ಹಾಗಾಗಿ ಅವಿದ್ಯೆ ಅಥವಾ ಅಜ್ಞಾನ ಅಂತ ಇದೆಯಲ್ಲ, ಅದು ಎಲ್ಲರಿಗಿಂತ ಸಟಲ್ ಮೋಸ್ಟ್ ಅದು. ಅದಕ್ಕಿಂತ ಸಟಲ್ ಆಗಿರೋದು ಆತ್ಮ ಅಂತ ಬರ್ತದೆ. ಅವಾಗ ಈ ಒಂದು ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂತ ಹೇಳುವಾಗ, ಆ ಪರಮ ಆಕಾಶ ಅನ್ನೋದು ಈ ಇದು ಅಜ್ಞಾನ ಅಥವಾ ಮಾಯಾ ಅಂತ ಶಂಕರಾಚಾರ್ಯರು ಈ ಭಾಷೆಯಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಬೆಳಗುತ್ತಾ ಇರೋದು ಆತ್ಮ ಅಂತ. ಹಾಗಾದ್ರೆ ಏನಾಯ್ತು, ಕ್ರಿಯೇಷನ್ ಅನ್ನೋದ್ರಲ್ಲಿ ನಮ್ಗೆ ಗ್ರಾಸೆಸ್ಟ್ ಕ್ರಿಯೇಷನ್ ಗ್ರಾಸೆಸ್ಟ್ ಇರೋದನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಇಂದ್ರಿಯಗಳಿಂದ ನಮಗೆ ಸಿಗ್ತಾ ಇರೋದು ಗ್ರಾಸ್ ಮಾಯೆಯ ಅಥವಾ ಪ್ರಕೃತಿಯ ಒಂದು ಗ್ರಾಸ್ ಫಾರ್ಮ್ ನ ನಾವು ಇಂದ್ರಿಯಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕಿಂತ ಸಟಲ್ ಅಂತ ಹೇಳಿದಾಗ ಏನಾಗುತ್ತೆ, ಇದು ಮೂಲ ಪ್ರಕೃತಿ, ಮಹತ್ ಅಹಂಕಾರ, ಆಮೇಲೆ ಅವ್ಯಕ್ತ ಮಹತ್ ಅಹಂಕಾರ, ಆಮೇಲೆ ಪಂಚ ತನ್ಮಾತ್ರೆಗಳು, ಅವುಗಳ ತನಕ ಪಂಚ ತನ್ಮಾತ್ರೆಗಳ ತನಕ ನಮ್ಗೆ ಅದು ಅನುಭವಿಸಕ್ ಆಗೋದೇ ಇಲ್ಲ. ಅದನ್ನ ಇಂದ್ರಿಯಕ್ಕೆ ಗೋಚರ ಅಲ್ವೇ ಇಲ್ಲ ಅದು. ಅದು ಪಂಚ ತನ್ಮಾತ್ರೆಗಳು ಅನ್ನೋದು ಪಂಚೀಕರಣವಾಗಿ ಈ ಪ್ರಪಂಚ ಅಂತ ಒಂದು ಆಕಾರ ತಗೊಂಡ್ರೇನೆ ನಮ್ಗೆ ಅದನ್ನ ನೋಡಕ್ ಆಗ್ತಾ ಇರೋದು. ಹಾಗಾದ್ರೆ ನಮ್ಗೆ ಯಾವ್ದು ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಮಾಯೆಯ ಅಥವಾ ಮೂಲ ಪ್ರಕೃತಿಯ ಗ್ರಾಸ್ ಫಾರ್ಮ್ಸ್ ಮಾತ್ರ ನಮ್ಗೆ ಅನುಭವ ಬರ್ತಾ ಇದೆ. ನಮ್ಗೆ ಅನುಭವ ಬರ್ದೇ ಇರೋ ಕೆಲವು ಫಾರ್ಮ್ಸ್ ಎಲ್ಲ, ಕೆಲವು ಸ್ಟೇಜಸ್ ಎಲ್ಲ ಇದೆ. ಅದನ್ನು ದಾಟ್ಕೊಂಡು ಹೋದಾಗ ಮೂಲ ಪ್ರಕೃತಿ ಅಂತ ಯಾವ್ದು ಸಟಲ್ ಮೋಸ್ಟ್ ಆಗಿದೆಯೋ, ಕ್ರಿಯೇಷನ್ ವಿದಿನ್ ಕ್ರಿಯೇಷನ್, ಅದನ್ನ ನಾವು ಇದಕ್ಕೆಲ್ಲ ಕಾರಣವಾಗಿದೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಆತ್ಮ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ, ಈ ಉಪನಿಷತ್ತು ತಿಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜಡ ಬುದ್ಧಿಯಾದಿ ಉಪಾದಾನಂ ತಮಃ ತಸ್ಯ ಅವಭಾಸಕಂ ಸಕೃದ್ ವಿಭಾತಂ ಚಿನ್ಮಾತ್ರಂ ಜ್ಯೋತಿ ಆತ್ಮ ಇದು ಬನ್ಯತೆ. ಹಾಗಾಗಿ ಆ ಒಂದು ಅಜ್ಞಾನವನ್ನ ಅಥವಾ ಅವಿದ್ಯೆಯನ್ನ ಅಥವಾ ಮಾಯೆಯನ್ನ, ಪ್ರಕೃತಿಯನ್ನ ಬೆಳಗೋದು ಆತ್ಮ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದಾರೆ. ಆ ಪ್ರಕೃತಿ ಅನ್ನೋದು ಕೂಡ ಆತ್ಮ ಅಲ್ಲ, ಅದನ್ನ ಯಾವ್ದು ಬೆಳಗ್ತಾ ಇದೆಯೋ ಅದೇ ಆತ್ಮ. ಇವಾಗ ಸರಿ, ಹಾಗಾದ್ರೆ ಪ್ರಕೃತಿ ಅಥವಾ ಮೂಲ ಪ್ರಕೃತಿ ಅಜ್ಞಾನ ಅಂತ ಹೇಳ್ತೀವಲ್ಲ, ಅದು ನಮ್ಗೆ ಅದನ್ನು ಬೆಳಗಲ್ಪಡುತ್ತೆ ಅನ್ನೋದು ನಮ್ಗೆ ಅನುಭವದಿದೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ವೇದಾಂತ ಸುಲಭವಾಗಿ ಒಂದು ಹೇಳ್ಕೊಡ್ತಾ ಇದ್ದಾರೆ. ನೋಡು, ನಿನಗೆ ನಿನ್ನ ಬಗ್ಗೆ ಒಂದು ಪ್ರಶ್ನೆ ಮಾಡಿದಾಗ, ನೀನ್ ಯಾರು ಅಂತ ಪ್ರಶ್ನೆ ಮಾಡಿದಾಗ ನೀನ್ ಕೊನೆಯಲ್ಲಿ ಏನ್ ಹೇಳ್ತೀಯಾ, ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀಯ ನೀನು. ಆ ಗೊತ್ತಿಲ್ಲ ಅನ್ನೋದು ನಿನಗೆ ಗೊತ್ತಾಗ್ತಾ ಇದೆಯಲ್ವಾ, ಅದೇ ಈ ಅವಿದ್ಯೆಯನ್ನ ಆತ್ಮ ಬೆಳಗೋದು. ಅವಾಗ ಕೂಡ ನೋಡಿ ಎಷ್ಟು ಸ್ವಾರಸ್ಯ ಇದೆ ಅಂತ ಹೇಳಿದ್ರೆ, ನಮ್ಗೆ ಅವಿದ್ಯೆ ಇದೆ ಅಂತ ನಾವು ಹೇಳುವಾಗ್ಲೇನೆ, ನಾವು ಅದನ್ನ ಹೇಳುವಾಗ್ಲೇ ನಾವು ನಮ್ಮ ಆತ್ಮ ಚೈತನ್ಯ ಬೆಳಕಿಂದಾನೆ ಅದನ್ನ ಹೇಳ್ತಾ ಇದ್ದೀವಿ. ಉಪನಿಷತ್ತು ಏನ್ ಮಾಡ್ತಾ ಇದೆ, ಇಲ್ಲಿವರೆಗೂ ಬಂದ್ಬಿಟ್ರೆ ನಿನಗೆ ಸುಲಭ, ನಿನ್ಗೆ ಹೇಳ್ಕೊಳಕ್ ಸುಲಭ. ನಿನಗೆ ಯಾವಾಗ ನೀನು ಇದನ್ನ ನೀನು ಒಪ್ಕೊಳ್ತೀಯೋ, ನೀನ್ ಅವಿದ್ಯೆಯನ್ನ ನೀನ್ ಬೆಳಗ್ತಾ ಇದೀಯ ಅಂತ, ಆ ಬೆಳಕೆ ಆ ಬೆಳಕು ನೀನು ಅಂತ ತಿಳ್ಕೊಳ್ಳಕ್ಕೆ ಸ್ವಲ್ಪ ಶ್ರಮ ಪಡ್ಬೇಕಷ್ಟೇನೆ. ಅದನ್ನ ನಾನು ಹೇಳ್ಕೊಡ್ತೀನಿ ಅಂತ ಉಪನಿಷತ್ತು ಅದನ್ನ ನಮಗೆ ದಾರಿ ತೋರಿಸಿದೆ. ಹಾಗಾಗಿ ಈ ಅವಿದ್ಯೆ ಅಂತ ತಮಸ್ಸಿದೆಯಲ್ಲ, ಆ ತಮಸ್ಸನ್ನ ಅವಭಾಸಕಂ, ಆ ತಮಸ್ಸು ಇದೆ ಅಂತ ನಾವು ಹೇಳ್ತಾ ಇದೀವಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀವಲ್ಲ, ಅದ್ ಎಲ್ಲಾ ವಿಷಯಗಳು ಹೇಳ್ತೀವಿ. ನಮ್ಗೆ ಯಾವ್ದಾವ್ದು ವಿಷಯ ಗೊತ್ತಿಲ್ವೋ ಅದ್ರ ವಿಷಯ ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತೀವಿ. ಅದ್ರ ಒಂದು ಪರಮಾವಧಿ ಯಾವ್ದು ಅಂತ ಹೇಳಿದ್ರೆ, ನಮ್ಮ ಸ್ವರೂಪ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಅಂತ. ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೇನೆ ಒಂದ್ಸತಿ ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳು ಒಂದು ಕ್ರಿಶ್ಚಿಯನ್ ಪಾದ್ರಿ ಒಬ್ಬರಿಗೆ ಒಂದು ಫ್ರೆಂಡ್ಲಿಯಾಗಿ ಅವ್ನು ಬಂದಿದ್ದಾನೆ ಅವ್ರ ಹತ್ರ ಮಾತಾಡಕ್ಕೆ ಅಂತ. ಅವಾಗ ಅವನಿಗೆ ತೋರಿಸ್ಕೊಟ್ರು. ನೋಡು, ನೀನ್ ಯಾರು ಅಂತ ಕೇಳಿದಾಗ ಅವನು ತನ್ನ ಹೆಸರೆಲ್ಲ ಹೇಳ್ತಾನ. ಇನ್ನೂ ಸ್ವಲ್ಪ ನೋಡಿ, ನಿನ್ ಹೆಸರು ನಿನ್ಗೆ ಶರೀರಕ್ಕೆ ನಿನ್ಗೆ ತಂದೆ ತಾಯಿ ಕೊಟ್ಟಿರೋ ಹೆಸರು ನೀನ್ ಹೇಳ್ತಾ ಇದ್ಯಾ, ಸರಿ ಇದೇ ನೀನಾ ಅಂತ ಕೇಳಿದಾಗ
ಸ್ವಲ್ಪ ಅವ್ನು ಯೋಚನೆ ಮಾಡ್ಬಿಟ್ಟು ತಾನು ಏನು ಓದಿದ್ದೀನಿ ಅಥವಾ ಎಲ್ಲ ಒಂದು ಪದವಿ ಪಡ್ಕೊಂಡಿದ್ದೀನಿ ಅಂತದೆಲ್ಲ ಹೇಳ್ತಾನೆ ಅವನು. ಅದೆಲ್ಲ ಬುದ್ಧಿಗೆ ಸೇರಿದ್ದಷ್ಟೇನೆ. ನೀನು ಇದನ್ನ ಅಂತ ಕೇಳಿದಾಗ ಅವ್ನಿಗೆ ತಬ್ಬಿಬ್ಬಾಗುತ್ತೆ. ಅವಾಗ ಕೊನೆಯಲ್ಲಿ ಕೊಟ್ಬಿಟ್ಟು ತೋರಿಸ್ತಾರೆ, ನೋಡು ಇದೇ ಕಷ್ಟ ಇರೋದು. ತಾನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರೆ ಎಲ್ಲರಿಗೂ ಇರೋ ಒಂದು ಇರೋ ಪ್ರಾಬ್ಲಮ್ ಅದೇ ಎಲ್ಲರಿಗೂ ಇರೋದು. ಅದನ್ನ ತೋರಿಸ್ಕೊಡೋದೇ ಉಪನಿಷತ್ ಮಾಡ್ತಾ ಇರೋ ಕೆಲಸ ಅದು ಅಂತ ಎಷ್ಟು ವೈಶಿಷ್ಟ್ಯ ಹೆಚ್ಚಿದೆ ಅಂದ್ರೆ ನೋಡಿ. ಈ ವಿಷಯವನ್ನ ನಮ್ಗೆ ಯಾವುದೇ ಒಂದು ಫ್ಯಾಕಲ್ಟಿ ಕಾಲೇಜಲ್ಲಿ ಯೂನಿವರ್ಸಿಟೀಸಲ್ಲಿ ಯಾವ್ದ್ರಲ್ಲೂ ಈ ವಿಷಯ ಹೇಳ್ಕೊಡಲ್ಲ. ನಾವು ಅಲ್ಲದೇ ಇರೋ ವಿಷಯಗಳ ಬಗ್ಗೆ ತುಂಬಾ ಸ್ಪೆಷಲೈಸೇಷನ್ಸ್ ಎಲ್ಲ ಮಾಡುತ್ತೆ, ಅದು ತುಂಬಾ ಸೂಕ್ಷ್ಮವಾಗೆಲ್ಲ ಮಾಡುತ್ತೆ ಅದು. ಆದ್ರೆ ನಾವು ಯಾವ್ದೊಂದು ವಿಷಯವನ್ನು ಮಾತ್ರ ಅದನ್ನ ತಿಳಿಸಕ್ಕೆ ನಮ್ಗೆ ಈ ಉಪನಿಷತ್ ಮಾತ್ರನೇ ಸಾಧ್ಯ ಆಗೋದು, ಬೇರೆ ಯಾವುದಕ್ಕೂ ಅದು ಸಾಧ್ಯತೆ ಇಲ್ಲ ಅನ್ನೋ ಕಾರಣದಿಂದಲೇ ಇದಕ್ಕೆ ಅಧ್ಯಾತ್ಮ ವಿಜ್ಞಾನ ಅಂತ ಕೃಷ್ಣ ಇದರಲ್ಲಿ ಗೀತೆಯಲ್ಲಿ ಹೇಳಿರೋದು. ಈ ಅಧ್ಯಾತ್ಮ ವಿದ್ಯಾ ಅಂತ ಇದೆಯಲ್ಲ, ಅದೇ ವಿದ್ಯೆಗಳ ಪೈಕಿ ಈ ವಿದ್ಯೆಯನ್ನು ಎಲ್ಲದಕ್ಕಿಂತ ಅದೇ ನಾನಾಗಿದ್ದೀನಿ ಅಂತ ತನ್ನ ಒಂದು ವಿಭೂತಿಯನ್ನ ಹೇಳಿದ್ದಾನೆ. ಟೆಂತ್ ಚಾಪ್ಟರ್ ಬರ್ತಾರೆ. ಸೊ ಹೀಗೆ ಜಡಬುದ್ಧಿಯಾದಿ ಉಪಾದಾನಂ ತಮಃ, ಈ ತಮಸ್ಸನ್ನ ಕೂಡ ಅವಭಾಸಕ, ಅದನ್ನು ಕೂಡ ಬೆಳಗೋದಿದೆಯಲ್ಲ, ಸಕೃತ್ ವಿಭಾತಂ ಚಿನ್ಮಾತ್ರಂ. ಅದು ಸಕೃತ್ ವಿಭಾತಂ ಅಂತ ಹೇಳಿದ್ರೆ ಅದು ಏಕಾತ್ಮ ಪ್ರತ್ಯಯ ಸಾರಂ ಅಂತ ಮಾಂಡವಿಕ ಉಪನಿಷತ್ತಲ್ಲಿ ಬರುತ್ತೆ ಅದು. ಇದು ನೋಡಿ, ಸಕೃತ್ ವಿಭಾತಂ ಅಂದ್ರೆ ಒಂದ್ಸತಿನೇ ಅದು ಬೆಳಗೋದು. ಇದು ವೈಶೇಷಿಕ ನಾನು ಹೇಳಿದ್ನಲ್ಲ, ಬೆಳಗೋದು ಆಮೇಲೆ ಇದು ಹೊರಟೋಗೋದು ಅಂತ ಇದೆಯಲ್ಲ, ಆತರ ಇಲ್ಲ. ಇದು ಯಾವಾಗ್ಲೂ ಬೆಳಗ್ತಾನೆ ಇರೋದು ಅಂತ. ಅದು ನಮ್ಮ ಅನುಭವದಲ್ಲಿ ಹೇಗೆ ತೋರಿಸ್ತಾರೆ ಅಂದ್ರೆ, ನಿಮಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ 3 ಅವಸ್ಥೆಗಳಿದೆಯಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ನೀನು ಏನೇನು ವಿಷಯಗಳೆಲ್ಲ ನೋಡ್ತಾ ಇದೆಯೋ ಆ ವಿಷಯಗಳನ್ನೆಲ್ಲ ಬೆಳಗೋದು ಈ ಆತ್ಮ ಚೈತನ್ಯವೇ. ಹೇಗ್ ಬೆಳಗ್ತಾ ಇದೆ ಅಂತ ಹೇಳಿದ್ರೆ, ನಿನ್ನ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಟ್ಟು ಅವುಗಳ ಮುಖಾಂತರ ಆ ವಿಷಯಗಳನ್ನೆಲ್ಲ ಬೆಳಗಿಸ್ತಾ ಇದೆ ಇದು ಅಂತ ತಿಳಿಸ್ತಾ ಇದೆ. ಸ್ವಪ್ನದಲ್ಲಿ ನಮ್ಗೆ ವಾಸನಾಮಯ ಪ್ರಪಂಚ ಅಂತ ಒಂದು ಮನಸ್ಸೇ ಒಂದು ಕಲ್ಪನೆ ಮಾಡುತ್ತೆ ಅದು. ಹಾಗಾದ್ರೆ ಆ ಮನಸ್ಸು ಅಂತಃಕರಣವನ್ನೇ ಬೆಳಗ್ತಾ ಇರೋದು ಈ ಆತ್ಮ ಚೈತನ್ಯ ಅಂತ. ಅಲ್ಲಿಯೂ ಕೂಡ ಆತ್ಮ ಚೈತನ್ಯ ಇದೆ ಅಂತ ನಾವು ಒಪ್ಬೇಕಾಗಿದೆ, ಇಲ್ಲ ಅಂತ ಹೇಳಿ ಇಲ್ಲ ಅದು. ಆಮೇಲೆ ಸುಷುಪ್ತಿಗೆ ಬಂದಾಗ ಸರಿ, ನಾವೇನು ತಿಳಿತಾ ಇಲ್ವಲ್ಲ, ಈ ಆತ್ಮ ಇದೆಯಾ ನಿಜವಾಗ್ಲು ಅಂತ ನಮ್ಗೊಂದು ಪ್ರಶ್ನೆ ಬರುತ್ತೆ. ಅದು ಸುಷುಪ್ತಿನಲ್ಲಿ ಇರುವಾಗ ನಮ್ಗೆ ಆತ್ಮ ಇದೆ ಅಂತ ಅನುಭವಿಸಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಜಾಗೃತದಲ್ಲಿ, ಸ್ವಪ್ನದಲ್ಲಿ ನಮ್ಗೆ ಆತ್ಮ ಕೆಲಸ ಮಾಡ್ತಾ ಇದೆ ಅಂತ ಅದ್ರ ಬೆಳಗ್ತಾ ಇದೆ ಎಲ್ಲವನ್ನು ಅಂತ ಹೇಳಕ್ ನಮ್ಗೆ ಆಗುತ್ತೆ. ಜಾಗೃತದಲ್ಲಿ ಇರೋದನ್ನ ನಾವು ಅನಲೈಸ್ ಮಾಡಿ ಹೇಳಕ್ಕಾಗುತ್ತೆ. ಸ್ವಪ್ನದಲ್ಲಿ ಆ ಸಮಯದಲ್ಲಿ ನಮ್ಗೆ ಹೇಳಕ್ಕಾಗದೆ ಹೋದ್ರು ಕೂಡ ಸ್ವಪ್ನದಿಂದ ನಾವು ಆಚೆ ಬಂದ ಮೇಲೆ ಅದೆಲ್ಲ ಹೇಗೆ ನನಗೆ ತಿಳಿಯಿತು ಅಂತ ಹೇಳಿದಾಗ ಈ ಆತ್ಮನಿಂದಲೇ ತಿಳಿಯಿತು ಅಂತ ನಮ್ಗೆ ಹೇಳಕ್ ಬರುತ್ತೆ ನಮಗೆ. ಆಮೇಲೆ ಸುಷುಪ್ತಿನಲ್ಲಿ ಮಾತ್ರ ಇದು ಆಗ್ತಾನೆ ಇಲ್ವಲ್ಲ ಅಂತ ನಾವು ಹೇಳಿದ್ರೆ, ಅದಕ್ಕೆ ಒಂದು ಉಪಾಯ ಏನ್ ಬರುತ್ತೆ ಅಂತ ಹೇಳಿದ್ರೆ, ನೀನು ಸುಷುಪ್ತಿಯಿಂದ ಕೂಡ ಎದ್ದ ಮೇಲೆ ನಾನು ಸುಷುಪ್ತಿಯಲ್ಲಿ ನಾನು ಸುಖವಾಗಿ ನಿದ್ದೆ ಮಾಡಿದೆ, ನನ್ಗೆ ಏನು ತಿಳಿಲಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದು ಆ ತರ ಒಂದು ಅನುಭವ ನಿಮ್ಗೆ ಬಂದಿದೆ. ಅವಾಗ ಈ ಅನುಭವವನ್ನ ನಿಮ್ಗೆ ಈ 2 ರೀತಿಯಾದ ಅನುಭವ ಬಂದಿದೆ. ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಒಂದು ಅಂದ್ರೆ ಸುಖವನ್ನ ಅನುಭವಿಸಿದ್ಯಾ, ನೀನು ನಿದ್ದೆ ಸುಖವನ್ನ ಅನುಭವಿಸಿದ್ಯಾ, ಮತ್ತು ಏನು ಗೊತ್ತಿಲ್ಲ ಅಂತ ಒಂದು ಅಜ್ಞಾನ ಇದೆಯಲ್ಲ ಅದನ್ನು ಅನುಭವಿಸಿದ್ಯಾ. ಈ 2 ಅನುಭವಗಳು ನಿಮಗೆ ಬರ್ಬೇಕಾದ್ರೆ ಖಂಡಿತ ಅದು 2ನ್ನು ಬೆಳಗ್ಬೇಕಾಗಿತ್ತು ಒಂದು ಆತ್ಮ. ಆ ಆತ್ಮ ಅವಾಗೂ ಇದ್ದಿದೆ, ಆತ್ಮ ಇದ್ದುಕೊಂಡೇ ಅದು 2ನ್ನು ಬೆಳಗಿದೆ. ಆ ಕಾರಣದಿಂದ ನೀನು ಅವಾಗ ಇದ್ದಿದ್ಯಾ ನೀನು ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಕೂಡ ನಾವು ಇಲ್ಲದೆ ಹೋಗಿಲ್ಲ ಅಂತ ಅದನ್ನ ನಮ್ಗೆ ತಿಳಿಸುತ್ತೆ ಅದು. ಹೀಗೆ ನಮ್ಗೆ ಈ ಒಂದು ಆತ್ಮನ ಒಂದು ಯಾವಾಗ್ಲೂ ಬೆಳಗ್ತಾ ಇದೆ ಅಂತ. ಇದಕ್ಕೆ ನಮ್ಮ ಅನುಭವ ಪ್ರಮಾಣ ಇದು. ಈ ಅನುಭವ ಪ್ರಮಾಣ ಕೂಡ ನಮ್ಗೆ ಎಲ್ಲಿಂದ ನಾವು ಡ್ರಾ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಉಪನಿಷತ್ತೇ ಒಂದು ವಾಕ್ಯವನ್ನು ಹೇಳುತ್ತೆ, ಬೃಹದಾರಣ್ಯಕದಲ್ಲಿ ಹೇಳುತ್ತೆ, ನಹಿ ದ್ರಷ್ಟುಹು ದೃಷ್ಟೇ ವಿಪರೀಲೋಪೋ ವಿದ್ಯತೆ ಅವಿನಾಶಿತ್ವ ಅಂತ. ಶಂಕರಾಚಾರ್ಯರಿಗೆ ತುಂಬಾ ಇಷ್ಟವಾದ ಒಂದು ಇದು ವಾಕ್ಯ ಇದು. ಅದನ್ನ ಅವರು ಅಲ್ಲಿ ಉದಾಹರಣೆ ಮಾಡಿದ್ದಾರೆ. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ನೋಡಿ 2 ದ್ರಷ್ಟಗಳಿದ್ದಾರೆ. ಒಂದು ನಮ್ಮ ಅಂತಃಕರಣ ಅನ್ನೋದು ಒಂದು ದೃಷ್ಟಿ, ದೃಷ್ಟ. ಅದಕ್ಕೆ ಒಂದು ದೃಷ್ಟಿ ಇದೆ, ಯಾವ್ದಂದ್ರೆ ಆತ್ಮ ಚೈತನ್ಯ. ಹಾಗಾಗಿ ಈ ದ್ರಷ್ಟ ಅಂತ ಒಂದು ಅಂತಃಕರಣ ಇದೆಯಲ್ಲ, ಅದನ್ನ ಬೆಳಗುವ ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯಕ್ಕೆ ಒಂದು ಲೋಪ ಅನ್ನೋದು ಯಾವಾಗ್ಲೂ ಇಲ್ಲ. ಈ ಅಂತಃಕರಣಕ್ಕಾದ್ರೂ ಲೋಪ ಇದೆ. ಯಾವಾಗ ಸುಷುಪ್ತಿ ಸಮಯದಲ್ಲಿ, ಮೂರ್ಛೆ ಸಮಯದಲ್ಲಿ ಅದನ್ನೆಲ್ಲ ಈ ಅಂತಃಕರಣ ಅನ್ನೋದು ಕೆಲಸ ಮಾಡೋದಿಲ್ಲ. ಆದ್ರೆ ಈ ಆತ್ಮ ಮಾತ್ರ ಯಾವಾಗ್ಲೂ ಕೂಡ ಅದು ಇಲ್ಲದೆ ಹೋಗೋದೇ ಇಲ್ಲ. ಅದಕ್ಕೊಂದು ರೆಸ್ಟ್ ಅಂತ ಇಲ್ವೇ ಇಲ್ಲ ಯಾವಾಗ್ಲೂ ಕೂಡ. ಅದು ನಾನು ಸ್ವಲ್ಪ ದಿವಸ ಹಾಲಿಡೇ ತಗೊಳ್ತೀನಿ, ಲೀವ್ ವೆಕೇಶನ್ ತಗೊಳ್ತೀನಿ, ಅದು ಏನ್ ಕೇಳಕ್ಕೆ ಇಲ್ಲ, ಅದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ. ಹಾಗಾಗಿ ಅದ್ರ ಸ್ವರೂಪವನ್ನೇ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ಬೆಳಗ್ತಾನೆ ಇರೋದು. ಅದಕ್ಕೆ ಸಕೃತ್ ವಿಭಾತಂ ಅಂತ. ಸಕೃತ್ ಅಂದ್ರೆ ಒಮ್ಮೆ ಅಂತ. ಒಮ್ಮೆ ಏನೋ ಇವಾಗ ನಾವು ಒಂದು ದೀಪ, ಒಂದು ಹಣತೆ ಒಂದು ದೀಪ ನಾವು ಹಚ್ಚಿಟ್ರೆ ಅದು ಎಣ್ಣೆ ಇರೋ ತನಕ ಅದು ಉರಿಯುತ್ತೆ, ಅಥವಾ ಬತ್ತಿ ಇರೋ ತನಕ ಉರಿಯುತ್ತೆ, ಆಮೇಲೆ ಅದು ಆರೋಗುತ್ತೆ. ಅದು ಆತರ ಇದು ಆತರ ಇದ್ದೇ ಇಲ್ಲ. ಆರೋಗ್ಯ ವಿಷಯ ಅಲ್ಲೇ ಅದು ಯಾವಾಗ್ಲೂ ಸತತವೂ ಅದು ಬೆಳಗ್ತಾನೆ ಇದೆ. ಇದನ್ನ ನಮ್ಮ ಪಂಚದಶಿನಲ್ಲಿ ವಿದ್ಯಾರಣ್ಯರು ತುಂಬಾ ಚೆನ್ನಾಗಿ ಒಂದು ಹೋಗ್ತಾರೆ ಹೇಳಿದ್ದಾರೆ. ಎಲ್ಲರೂ ಕೂಡ ಅದನ್ನ ನಾವು ಮನನ ಮಾಡ್ತಾ ಇರ್ಬೇಕು, ಅಷ್ಟು ಸುಂದರವಾಗಿ ಒಂದು ಶ್ಲೋಕ ಹೇಳಿದ್ದಾರೆ ಅವರು. ಮಾಸ ಅಬ್ಧ ಯುಗ ಕಲ್ಪೇಶು ಕಥಾಗಮ್ಯೇಶು ಅನೇಕಥ ನೋದೇತಿ ನಾಸ್ತಮೇತ್ಯೇಕ ಸಂವಿಧೇಕ ಏಷ ಸ್ವಯಂ ಪ್ರಭಾ ಅಂತ ಹೇಳ್ತಾರೆ. ನೋಡಿ, ಮಾಸ ಅಬ್ಧ ಯುಗ ಕಲ್ಪೇಶು, ಅವಾಗ ಅವ್ರು ಯಾಕೆ ಹೇಗೆ ಅದನ್ನ ಡೆರಿವ್ ಮಾಡ್ತಾರೆ ಅಂತ ಹೇಳಿದ್ರೆ,
ಒಂದು ದಿವಸವನ್ನ ಅವರು ಒಂದು ಸಂಶೋಧನೆಗಾಗಿ ತಗೊಳ್ತಾರೆ, ಪರೀಕ್ಷೆ ಮಾಡಕ್ಕೆ ಒಂದು ದಿವಸ ತಗೊಳ್ತಾರೆ. ನೋಡು, ಒಂದ್ ದಿವಸದಲ್ಲಿ ನೀನು ಇಡೀ ದಿವಸದಲ್ಲಿ ಕೂಡ ನೀನು ಜಾಗೃತ ಅವಸ್ಥೆಗಳು ಎಲ್ಲದರಲ್ಲೂ ಕೂಡ ನೀನು ಆ ಜ್ಞಾನ ಬಂತು, ಈ ಜ್ಞಾನ ಬಂತು ಅಂತ ಬೇಕಾದಷ್ಟು ಜ್ಞಾನಗಳೆಲ್ಲ ನಿಮ್ಗೆ ಬರ್ತಾ ಇದೆ. ಅವಾಗ ಏನಾಯ್ತು, ಇದಕ್ಕೆ ಚೈತನ್ಯ ಇದೆ ಅಂತ ನಿಮಗೆ ಗೊತ್ತಾಯ್ತು. ಜಡಕ್ಕೆ ಜ್ಞಾನ ಬರಂಗಿಲ್ಲ, ಚೈತನ್ಯಕ್ಕೆ ಜ್ಞಾನ ಬರುತ್ತೆ. ಅದು ಚೈತನ್ಯದಿಂದ ಜ್ಞಾನ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ. ಸರಿ, ಆ ಒಂದು ಇಡೀ ದಿವಸವನ್ನು ಕೂಡ ನಾವು ಈ 3 ಭಾಗವಾಗಿ ಮಾಡಿದ್ರೆ, ಯಾವುದು ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ನಿದ್ಯಾವಸ್ಥೆ ಅಂತ 3 ವಿಭಾಗವಾಗಿ ಮಾಡಿದ್ರೆ, ಆ 3 ಅವಸ್ಥೆಗಳು ನಾವು ಇವಾಗಲೇ ನೋಡಿದ ರೀತಿಯಲ್ಲಿ ಚೈತನ್ಯ ಅನ್ನೋದು ಬೆಳಗ್ತಾನೆ ಇದೆ ಯಾವಾಗ್ಲೂ ಕೂಡ, ಅದು ಇಲ್ಲದೆ ಹೋಗ್ಲೇ ಇಲ್ಲ ಅಂತ. ಇವಾಗ ಅವ್ರು ಏನ್ ಮಾಡ್ತಾರೆ, ಎಷ್ಟು ಸುಂದರವಾಗಿ ಮಾಡ್ತಾರೆ ಅಂದ್ರೆ, ನೋಡು, ಒಂದ್ ದಿವಸಕ್ಕೆ ನಾವು ಏನು ಪರೀಕ್ಷೆ ಮಾಡಿ ತೀರ್ಮಾನ ಮಾಡ್ಕೊಂಡ್ವೋ ಇದೇ ಎಲ್ಲಾ ದಿವಸಕ್ಕೂ ಇದೇನೆ. ಒಂದು ವಾರ ತಗೋ, ಒಂದು 15 ದಿವಸ, ಒಂದು ಪಕ್ಷ ತಗೋ, ಒಂದು ತಿಂಗಳು ತಗೋ, ಒಂದು ವರ್ಷ ತಗೋ, ಅಥವಾ ಒಂದು ಯುಗ ತಗೋ, ಒಂದು ಕಲ್ಪ ತಗೋ, ಎಲ್ಲದ್ರಲ್ಲೂ ಕೂಡ ಇರೋದು ಈ ವಿಷಯನೇ. ಹಾಗಾಗಿ ಒಂದು ವಿಷಯ ಹೇಳ್ತಾರೆ, ಎಲ್ಲರ ಮನೆ ದೋಸೆ ತೂತು ಅಂತ ಹೇಳ್ತಾರಲ್ಲ, ಇವಾಗ ಒಂದ್ ಮನೆ ಸ್ಯಾಂಪಲ್ ತಗೊಂಡ್ರೆ ನೀನು ಎಲ್ಲದ್ರಲ್ಲೂ ಇದೇ ತರ ಅಂತ ಗೊತ್ತಾಗುತ್ತೆ ನಿಮ್ಗೆ. ಆತರ ಒಂದ್ ದಿವಸಕ್ಕೆ ಅವ್ರು ತೀರ್ಮಾನ ಮಾಡಿದ್ರು ಇದೇ ವಿಷಯ ಇದು ಅಂತ. ಹಾಗಾದ್ರೆ ಆ ಚೈತನ್ಯ ಅನ್ನೋದು ಒಂದು ಇಡೀ ದಿವಸದಲ್ಲಿ ಅದು ಯಾವಾಗ್ಲೂ ಕೂಡ ಇಲ್ಲೇ ಹೋಗದೆ ಇದ್ದಿದೆಯಲ್ಲ, ಅದೇ ತರನೇ ಒಂದು ಪಕ್ಷದಲ್ಲಿ, ಒಂದು ಮಾಸದಲ್ಲಿ, ಒಂದು ವರ್ಷದಲ್ಲಿ, ಒಂದು ಯುಗದಲ್ಲಿ, ಒಂದು ಕಲ್ಪದಲ್ಲಿ ಕೂಡ, ಕಲ್ಪ ಅನ್ನೋದು ಅಲ್ಟಿಮೇಟ್, ಅದು ತುಂಬಾ ದೊಡ್ಡದು. ಸರಿ, ಹಾಗಾಗಿ ಅಲ್ಲಿ ತನಕ ಅದಕ್ಕಿಂತ ದೊಡ್ಡದಿದೆ ಕೆಲವೆಲ್ಲ. ಹಾಗಾಗಿ ಅಲ್ಲಿ ತನಕ ಎಲ್ಲದರಲ್ಲೂ ಕೂಡ ಈ ಒಂದು ರೂಟ್ ಇದು ವ್ಯತ್ಯಾಸ ಆಗೋದೇನೆ, ಅವ್ಯಭಿಚಾರಿಯಾಗಿ ಇರುತ್ತೆ. ಅಂತ ಒಂದು ಇರೋದಕ್ಕೆ ಯಾವ್ದಿದೆಯೋ ಅದು ನ ಉದಯತಿ ನ ಅಸ್ತಮೇತಿ, ಅದಕ್ಕೆ ಉದಯ ಮತ್ತು ಅಸ್ತಮನ ಯಾವ್ದು ಇಲ್ವೇ ಇಲ್ಲ. ಅದು ಅಂತ ಒಂದು ಬೆಳಗ್ತಾ ಇದೆಯಲ್ಲ, ಸಂವಿತ್ ಅಂದ್ರೆ ಚೈತನ್ಯ ಅಂತ ಅರ್ಥ. ಸಂವಿತ್ ಅಂದ್ರೆ ಶಬ್ದಕ್ಕೆ ಚೈತನ್ಯ, ಶುದ್ಧ ಚೈತನ್ಯ ಅಂತ ಅರ್ಥ. ಅದು ಸಂವಿತ್ ಏಕ, ಒಂದೇ ಅದು ಅವರಲ್ಲಿ ಒಂದು ಸಂವಿತ್, ಇವರಲ್ಲಿ ಒಂದು ಸಂವಿತ್ ಅಂತ ಇಲ್ವೇ ಇಲ್ಲ. ಅದು ಇರೋದು ಒಂದೇನೆ ಅದು ಅಂತ ಹೇಳ್ಬಿಟ್ಟು, ಅದು ಏಕ ಸ್ವಯಂ ಪ್ರಭಾ, ಅದಕ್ಕೆ ಇನ್ನೊಂದು ಬೆಳಕು ಕೊಡ್ತಾ ಇದೆ ಅಂತಲ್ಲ, ಅದು ಸ್ವಯಂ ಪ್ರಕಾಶವಾಗಿರೋದು ಚೈತನ್ಯ ಅದು ಅಂತ ಹೇಳಿ ಇದನ್ನ ಮನನ ಮಾಡಕ್ಕೆ ಎಷ್ಟು ಚೆನ್ನಾಗೈತೆ ಅಲ್ವಾ ಇದು. ಯಾಕಂದ್ರೆ ನಮ್ಮ ವರ್ಷದಲ್ಲೇ ಹೇಳ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇರೋ ಅನುಭವದಿಂದಲೇ ಅವ್ರು ಹೇಳ್ಬಿಟ್ಟು ಇದನ್ನ ಹೇಳ್ತಾ ಇದ್ದಾರೆ. ಇದನ್ನ ನಾವು ಮನನ ಮಾಡಿದಾಗ ನಮ್ಗೆ ಏನು ಒಂದು ದೊಡ್ಡ ಒಂದು ಪ್ರಯೋಜನ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಎಲ್ಲರಿಗೂ ಕೂಡ ನಾವು ಈ ಜನ್ಮದಲ್ಲಿ ಇವಾಗ ಹುಟ್ಟಿದೀವಿ, ನಾವು ಈ ಒಂದು ಜೀವನ ನಮ್ಗೆ ಇದೆ, ಇದು ಹೋದ್ಮೇಲೆ ನಾವ್ ಇಲ್ಲಿಗೆ ಹೋಗ್ಬಿಡ್ತೀವಿ ಅಂತ ನಮ್ಗೊಂದು ಬುದ್ಧಿ ಬಂದಿರ್ತದೆ. ಅದು ಯಾರು ಹೇಳ್ಕೊಳ್ತೀನಿ ಅಂತ ಬುದ್ಧಿ ಬಂದಿರ್ತಾರೆ. ಆದ್ರೆ ಈ ಆಸ್ತಿಕತ್ವ ಅಥವಾ ಈ ಉಪನಿಷತ್ವ ಅಥವಾ ಇದರ ಸಂಬಂಧ ಸ್ವಲ್ಪ ಇಟ್ಕೊಂಡಿರೋರಿಗೆ, ಇಲ್ಲ ನಿನಗೆ ಜನ್ಮಗಳಿದೆ, ನಿನಗೆ ಈ ಜನ್ಮಕ್ಕೆ ಮುಂಚೆ ಒಂದು ಜನ್ಮ ಇದ್ದಿತ್ತು, ನಿನಗೆ ಇದಾದ್ಮೇಲೆ ನಿನಗೆ ಬೇರೆ ಜನ್ಮ ಬರುತ್ತೆ ಅಂತ ನಾವು ಹೇಳ್ತೀವಿ. ವಾಸಾಂಸಿ ದೇವ್ನಾನಿ ಇದೆಲ್ಲ ಕೂಡ ನಿಮ್ಗೆ ಇದೆ. ಹೀಗಾಗಿ ಆ ಎಲ್ಲ ಯಾವಾಗ್ಲೂ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ನಮ್ಗೆ ಬರುತ್ತೆ. ಅದು ಈ ಒಂದು ಶ್ಲೋಕದಲ್ಲಿ ಹೇಳಿರೋ ಒಂದು ವಿಷಯವನ್ನ ನಾವು ಮನನ ಮಾಡಿದಾಗ ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಖಾತ್ರಿ ಆಗುತ್ತೆ. ಅದು ಹಾಗಾಗಿ ನಾನು ಇಲ್ಲೇ ಹೋಗುವ ವಸ್ತುವೇ ಅಲ್ವಾ, ನಾನು ನನಗೆ ಬೇಕಾದಷ್ಟು ಶರೀರಗಳು ಬರ್ಬೋದು, ಎಷ್ಟೋ ಯುಗಗಳಲ್ಲಿ ನನಗೆ ಇದ್ದಿದ್ದೀನಿ ನಾನು, ಇನ್ ಮುಂದೆ ಇರ್ತೀನಿ ನಾನು, ಯಾವ್ದಾದ್ರು ಶರೀರಗಳು ಬರ್ಬೋದು ನನಗೆ. ಆದ್ರೆ ನಿಜವಾಗ್ಲೂ ನನಗೆ ನಾನ್ ಮಾತ್ರ ಈ ಆತ್ಮ ಚೈತನ್ಯ ಅಂತ ಇದೆಯಲ್ಲ, ಅದು ಮಾತ್ರ ಯಾವತ್ತೂ ಇಲ್ಲದೆ ಹೋಗಿಲ್ಲ, ಇಲ್ಲದೆ ಹೋಗೋದು ಇಲ್ಲ ಮುಂದಕ್ಕೆ ಅಂತ ಒಂದು ಖಾತ್ರಿ ನಮ್ಗೆ ಚೆನ್ನಾಗಾಗುತ್ತೆ. ಸೊ ಇದನ್ನ ಅವರು ವಿದ್ಯಾರ್ಥಿ, ಇದೇ ವಿದ್ಯಾರ್ಥಿ ನೋಡಿ ಎಷ್ಟು ಚಮತ್ಕಾರ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಪಂಚದಶಿನಲ್ಲಿ ಅವ್ರಿಗೆ ಹೇಳ್ದೇ ಇರೋ ವಿಷಯವೇ ಇಲ್ಲ. ನಾವು ಅದನ್ನ ಒಂದ್ಸತಿ ನಮ್ಗೆ ಅದನ್ನ ನೋಡಿದಾಗ ಅದ್ರಲ್ಲಿ ಹೇಳಿರೋದೇ ಬಾಕಿ ಎಲ್ಲ ಕಡೆನೂ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಅವರು ಆ ಒಂದು ಗ್ರಂಥವನ್ನು ಮಾಡಿದ್ದಾರೆ. ಅದು ಅವರೇ ಇಂಥ ಗ್ರಂಥಗಳು ಮಾಡುವಾಗ್ಲೂ ಆ ಥಾಟ್ಸ್ ಎಲ್ಲ ಅವ್ರಿಗೆ ಎಲ್ಲಿ ಹೋಗಿದೆ, ಅದನ್ನೇ ಅವರು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇರ್ತಾರೆ ನಮ್ಗೆ. ಸೊ ಜಡ ಬುದ್ಧಿಯಾದಿ ಉಪಾದಾನಂ ನಮಃ ತಸ್ಯ ಅವಭಾಸಕಂ ಸಕೃತ್ ವಿಭಾತಂ. ಅದಕ್ಕೆ ನಾನು ಇದೆಲ್ಲ ಹೇಳ್ತೆ, ಒಮ್ಮೆ ಅದು ಒಂದ್ಸತಿ ಬೆಳಗ್ತಾ ಇದೆ ಅಷ್ಟೇನೆ. ಅದು ಒಂದ್ಸತಿ ಅಂತ ಹೇಳಿದ್ರೆ ಅದು ಹೊರಟೋಯ್ತು, ಇನ್ನೊಂದ್ಸತಿ ಅದು ಬರುತ್ತೆ ಅಂತ ಇಲ್ವೇ ಇಲ್ಲ, ಯಾವಾಗ್ಲೂ ಅದು ಬೆಳಗ್ತಾ ಇದೆ ಇರೋದು. ಅದಕ್ಕೆ ಒಂದು ಅಂತ ಅವರು ಸಕೃತತೆ ಶಬ್ದದಿಂದ ಅವರು ಅದಕ್ಕೆ ಹೇಳುತ್ತಾರೆ. ಜ್ಯೋತಿ ಆತ್ಮ ಇದು ಗಣ್ಯತೆ. ಅಚೇತನೋಪಿ ಬುದ್ಧಿಯಾದಿ ಚೇತನಾವಾನ್ನಿವ ಈಕ್ಷ್ಯತೆ ಯಸ್ಯ ಸನ್ನಿಧಿತಃ ತಸ್ಯ ಚಿತ್ ಜ್ಯೋತಿಷ್ಟ್ವಂ ಇದು ಸ್ಫುಟಂ ಅಂತ. ಇವಾಗ ಅಚೇತನೋಪಿ ಬುದ್ಧಿಯಾದಿ, ಯಾವುದು ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಪ್ರಾಣಗಳು ಇದೆಲ್ಲ ಅಚೇತನ, ಜಡ. ಅದನ್ನೇ ನಾವು ಧ್ರುವ ಆ ಶ್ಲೋಕದಲ್ಲಿ ಹೇಳಿದ್ದು. ಯೋ ಅಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಪ್ರಸುಪ್ತಾಂ ಅಂದ್ರೆ ಏನು, ನಿದ್ದೆ ಮಾಡ್ತಾ ಇರೋದಂದ್ರೆ ಏನು, ಇದು ಜಡವಾಗಿರೋದು. ಅದಕ್ಕೆ ನೀನು ಶಕ್ತಿಯನ್ನು ಕೊಡ್ತಾ ಇದೆಯಲ್ಲ, ಅದ್ ಬಿಟ್ಟು ಅವ್ನು ಏನ್ ಹೇಳ್ತಾನೆ, ಎಲ್ಲವನ್ನೂ ಸೇರಿಸ್ತಾನಲ್ಲಿ. ಅನ್ಯಾಂಶ ಹಸ್ತ ಶರಣತ್ವಗಾದಿ. ಅವಾಗ ಇಂದ್ರಿಯಗಳು, ಪ್ರಾಣಗಳು ಎಲ್ಲವನ್ನೂ ಸೇರಿಬಿಟ್ಟು ಪ್ರಾಣ ನಮೋ ಭಗವತೆ ಇದು ಪುರುಷಾಯುತಭ್ಯಂ ಅಂತ. ಹಾಗಾಗಿ ಆ ಎಲ್ಲವನ್ನೂ ಅವನು ಸೇರಿಸ್ಬಿಟ್ಟ ಇದ್ದ. ಎಲ್ಲವೂ ಜಡಗಳೇ, ಅವ್ನು ಹೇಳ್ತಾ ಇರೋದು ಎಲ್ಲವೂ ಜಡಗಳೇ. ಆ ಜಡಕ್ಕೆ ಚೈತನ್ಯ ಕೊಡೋದು ನೀನೇನೆ ಅಂತ ಹೇಳ್ಬಿಟ್ಟು, ಅಂತ ನಿನಗೆ ನಮಸ್ಕಾರ ಅಂತ ಅವನು ಅಷ್ಟು ಒಂದು ದೊಡ್ಡ ಒಂದು ಉಪನಿಷತ್ ತತ್ವವನ್ನ ಅವನು ಆ ಶ್ಲೋಕದಲ್ಲಿ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಅಚೇತನೋಪಿ ಬುದ್ಧಿಯಾದಿ. ಈ ಬುದ್ಧಿ ಮತ್ತು ಆದಿಪತ್ಯದಿಂದ ಪ್ರಾಣಗಳು, ಇಂದ್ರಿಯಗಳು, ಸ್ಥೂಲ ಶರೀರ ಇವುಗಳೆಲ್ಲವೂ ಕೂಡ ಅಚೇತನವಾಗಿ ಇದ್ರೂ ಕೂಡ ಚೇತನಾವಾನ್ ಇವ ಈಕ್ಷತೆ, ಅವೆಲ್ಲ
ಚೇತನವಾಗಿ ಇರೋ ತರ ನಿಮಗೆ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ನಾವು ಉದಾಹರಣೆ ಹೇಳ್ದಲ್ಲ, ಈ ಒಂದು ಪ್ರಕಾಶ ಆತ್ಮನಿಗೆ ಸಿಕ್ಕಿ ಅಂತಃಕರಣಿಗೆ ಸಿಕ್ಕಿ ಅದರ ಒಂದು ಪಕ್ಕದಲ್ಲಿ ಇದೆಲ್ಲ ಇರೋದ್ರಿಂದ ಇದಕ್ಕೆಲ್ಲ ಕೂಡ ಚೇತನ ಸಿಗ್ತಾ ಇದೆ. ಅವಾಗ ಇವ್ರು ಏನ್ ಹೇಳ್ತಾ ಇದ್ದಾರೆ, ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಎಸ್ ಸನ್ನಿಧಿತಃ ತಸ್ಯ ಚಿಜ್ಯೋತಿಷ್ಟ್ವಂ ಇದು ಸ್ಫುಟಂ. ಯಾವುದರ ಒಂದು ಸನ್ನಿಧಿಯಿಂದ ಇವುಗಳಿಗೆಲ್ಲವೂ ಅಚೇತನವಾಗಿರೋ ಇವುಗಳಿಗೆಲ್ಲವೂ ಕೂಡ ಒಂದು ಚೈತನ್ಯ ಸಿಗ್ತಾ ಇದೆಯೋ, ಯಾವ್ದು ಸನ್ನಿಧಿಯಿಂದ, ಆ ಸನ್ನಿಧಿಯ ಸಾನ್ನಿಧ್ಯವನ್ನು ಹೊಂದಿರೋ ಆ ಚೈತನ್ಯ ಇದೆಯಲ್ಲ, ಅದನ್ನೇ ಆತ್ಮ ಅಂತ ನಾವು ತಿಳಿಬೇಕು. ಚಿತ್ ಜ್ಯೋತಿಷ್ಟ್ವಂ ಇತಿ ಸ್ಫುಟಂ. ಅದಕ್ಕೆ ಚಿತ್ತನ್ನು ಜ್ಯೋತಿಸಿದೆಯಲ್ಲ, ಚಿತ್ತನ್ನು ಜ್ಯೋತಿಸ್ ಅಂತ ಹೇಳಿದಾಗ ನಮ್ಗೆ ಸಾಮಾನ್ಯವಾಗಿ ಒಂದು ಬೆಳಕು ಅಂತ ಬುದ್ಧಿ ಬರುತ್ತೆ. ಬೆಳಕು ಅಂತಾಗಿದ ತಕ್ಷಣ ನಮ್ಗೆ ಏನಾಗುತ್ತೆ, ಒಂದು ಫಿಸಿಕಲ್ ಲೈಟ್ ನಮ್ಗೆ ಮನಸ್ಸಿಗೆ ಬರೋದು. ಬಟ್ ಪದೇ ಪದೇ ಇವರು ಉಪನಿಷತ್ ಇವರು ನಮ್ಗೆ ಇದು ಮಾಡ್ತಾ ಇದ್ದಾರೆ, ಎಚ್ಚರ ಮಾಡ್ತಾ ಇದ್ದಾರೆ. ಅದನ್ನ ನೀನು ಫಿಸಿಕಲ್ ಲೈಟ್ ಅಂತ ತಿಳಿಬಾರ್ದು, ಇಟ್ ಈಸ್ ದಿ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್ ಅಂತ ನಾವು ತಿಳಿಬೇಕು ಅಂತ. ಹಾಗಾಗಿ ಯಾತಕ್ಕೆ ನಾವು ಒಂದು ಜ್ಯೋತಿಷ್ ಅನ್ನೋದನ್ನ ಯಾತಕ್ಕೆ ಇದಕ್ಕೆ ಒಂದು ಹೋಲಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಒಂದು ವಿಷಯವನ್ನ ತಿಳ್ಕೊಬೇಕಾದ್ರೆ ನಿಮ್ಗೆ ಒಂದು ಬೆಳಕು ಬೇಕಾಗಿದೆ. ಖಂಡಿತ ನಮ್ಗೆ ಕಣ್ಣು ಬೇಕಾಗಿದೆ. ಕಣ್ಣಿದ್ರು ಸಾಲದು, ಒಂದು ಕಣ್ಣು ಮಾತ್ರ ಇದ್ದು ಆ ಜಾಗ ಕತ್ತಲೆ ಆಗಿದ್ರೆ ಅಲ್ಲಿರೋ ವಸ್ತುಗಳು ನಮ್ಗೆ ಕಾಣಿಸಲ್ಲ. ಹಾಗಾಗಿ ನಮ್ಗೆ ಒಂದು ಜ್ಯೋತಿಷ್ ಬೇಕಾಗಿದೆ. ಯಾವುದು ಸೂರ್ಯನೋ ಅಥವಾ ಒಂದು ಬೆಳಕೋ, ಕ್ಯಾಂಡಲೋ, ಅಥವಾ ಏನೋ ಒಂದು ಎಲೆಕ್ಟ್ರಿಕ್ ಲೈಟೋ ಏನೋ ಒಂದು ಬೇಕಾಗಿದೆ ನಮ್ಗೆ. ಆದ್ರೆ ಉಪನಿಷತ್ತು ಏನ್ ಮಾಡುತ್ತೆ ಅಂದ್ರೆ, ಆ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಿದ್ರು ಕೂಡ ಅದನ್ನ ಇವು ಎಲ್ಲವನ್ನೂ ಸೇರಿಸಿ ನೋಡಕ್ಕೆ ನೀನ್ ಬೇಕಾಗಿದೆ ಅಲ್ವಾ. ನೀನ್ ಚೇತನವಾಗಿರೋ ನಾನ್ ಬೇಕಾಗಿದೆ ಖಂಡಿತ. ಯಾಕಂದ್ರೆ ಇವುಗಳೆಲ್ಲ ಇದ್ರು ಕೂಡ ಅವುಗಳಿಗೇನು ಬೋಧೆ ಬರಲ್ಲ. ದೀಪ ಇದೆಲ್ಲ ಬೆಳಗಿದ್ರು ಕೂಡ ದೀಪಕ್ಕೆ ನಾನು ಇದೆಲ್ಲ ತಿಳ್ಕೊಂಡೆ ಅಂತ ಬುದ್ಧಿ ಏನು ಬರೋದಿಲ್ಲ. ಅದಕ್ಕೆ ಇದೆಲ್ಲ ತಿಳಿದೆ ಅಂತ ನನಗೆ ಬರ್ಬೇಕಾಗಿದೆ, ಅಥವಾ ಒಂದು ಪ್ರಾಣಿಗೆ ಪಕ್ಷಿಗೆ ಬರುತ್ತೆ ಅದು, ಇದೆಲ್ಲ ಇದೆ ಇಲ್ಲಿಂದ, ಅದಕ್ಕೂ ಕೂಡ ಇದೆಲ್ಲ ಬೇಕಾಗಿದೆ. ಹಾಗಾಗಿ ಇದೆಲ್ಲ ತಿಳ್ಕೊಳ್ಳೋದು ಒಂದು ಚೈತನ್ಯ ಅಂತ ಹೋಗಿದೆ. ಅದು ಇದನ್ನೆಲ್ಲ ಬೆಳಗೋ ಚೈತನ್ಯ ಅಂತ ಹೋಗಿದೆ. ಅದು ಸನ್ನಿಧಿಲೇ ಇದೆಲ್ಲ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು, ಹಾಗಾಗಿ ಅದರ ಒಂದು ವೈಶಿಷ್ಟ್ಯ ಇದು ಅಂತ ಹೇಳ್ಬಿಟ್ಟು ಚಿತ್ ಜ್ಯೋತಿಷ್ ಅಂತ ಅದನ್ನ ಕರಿತಾ ಇದೀವಿ. ಚಿತ್ತೆ ಅದು ಚೈತನ್ಯವೇ ಅದು. ಅದನ್ನೇ ಅದ್ರ ಜ್ಯೋತಿಷ್ ಅಂತ ಯಾಕೆ ಕರಿತಾ ಇರ್ತೀವಿ ಅಂತಂದ್ರೆ, ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಹೇಗೆ ನಿನಗೆ ಒಂದು ಭೌತಿಕ ಪ್ರಕಾಶ ಬೇಕಾಗಿದೆಯೋ, ಅದೇ ತರ ಆ ಭೌತಿಕ ಪ್ರಕಾಶವನ್ನು ಸೇರಿಸಿ ಬೆಳಗೋದಿಕ್ಕೆ ನಿನಗೆ ನಿನ್ನ ಆತ್ಮ ಚೈತನ್ಯ ಬೇಕಾಗಿದೆ ಅಂತ ಹೇಳಿದ್ರೆ, ಚಿತ್ ಅನ್ನೋದು ಜ್ಯೋತಿಷ್ ಅಂತ ಹೇಳ್ತಾರೆ. ಅದಕ್ಕೇನೆ ಇದು ತತ್ ಸೂರ್ಯೋಭಾತಿನ ಚಂದ್ರತಾರಕಂ ಅಂತ ಹೇಳುವಾಗ ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ ಹೇಳಿದ್ರು. ತಮ್ಮಂತಹ ತತ್ಶಬ್ದದಿಂದ ಹೇಳಿದ್ದು ಆ ಆತ್ಮ ಚೈತನ್ಯ. ಅದರ ಒಂದು ಭಾನ ಅಂತ ಹೇಳಿದ್ರೆ ಅದರ ಒಂದು ಚೈತನ್ಯ ಪ್ರಕಾಶ ಇದೆಯಲ್ಲ. ಮತ್ತೆ ಪ್ರಕಾಶ ಅಂತ ಶಬ್ದವನ್ನ ನಾವು ಅನಿವಾರ್ಯವಾಗಿ ಉಪಯೋಗಿಸ್ಬೇಕಾಗಿದೆ. ಯದ್ಯಪಿ ಅಲ್ಲೆಲ್ಲ ನಾವು ಕ್ಲಿಯರ್ ಆಗಿರ್ಬೇಕು, ಅದು ಈ ಒಂದು ಫಿಸಿಕಲ್ ಲೈಟ್ ಅಲ್ಲ ಅದು ಅಂತ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕಾಗಿದೆ. ಸೊ ಹೀಗಾಗಿ ಇದನ್ನ ಅವ್ರಿಗೆ ಹೇಳ್ಬಿಟ್ಟು ಮುಂದಕ್ಕೆ ಈ ಒಂದು ಆತ್ಮ ಟೈಮ್ ಮಾಡ್ತಿರ್ತಾರೆ, ಆತ್ಮ ಚೈತನ್ಯ ಅಂತ ಇದೆಯಲ್ಲ, ಅದು ಎಂಥದ್ದು, ಹೇಗದು ಬೆಳಗುತ್ತೆ ಎಲ್ಲವನ್ನು ಅನ್ನೋದಕ್ಕೆ ಒಂದು ಸುಂದರವಾದ ಒಂದು ಉದಾಹರಣೆ ಇಟ್ಕೊಂಡಿದ್ದಾರೆ. ಅದನ್ನ ನಾನು ನೆಕ್ಸ್ಟ್ ವೀಕ್ ಹೇಳ್ತೀನಿ. ಶಂಕರಾಚಾರ್ಯರು ಹೇಳಿರೋ ಉದಾಹರಣೆ ಅದು ಸೊ ಇದನ್ನ ನಾವು ಮುಂದಕ್ಕೆ ನೆಕ್ಸ್ಟ್ ವೀಕ್ ಇಲ್ಲಿಗೆ ತಿಳಿಸಿರೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಶಂತು ಮೇ ಜನ್ಮ ಜನ್ಮನಿ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.